ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 928 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 2 ಮತ್ತು 3 ಆಗಸ್ಟ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ರಾಣಿ ಚೆನ್ನಬೈರಾದೇವಿ ಯಾವ ರಾಜವಂಶಕ್ಕೆ ಸೇರಿದವರು? ವಿಚ್ ಡೈನಾಸ್ಟಿ ಡಿಡ್ ರಾಣಿ ಚೆನ್ನಬೈರಾದೇವಿ ಬಿಲಾಂಗ್ ಟು? ಸೊ ರಾಣಿ ಚೆನ್ನಬೈರಾದೇವಿ, ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲು ಕಾರಣ ಏನಂದ್ರೆ, ಸೊ ನಮ್ಮ ಭಾರತ ಸರ್ಕಾರದ ವತಿಯಿಂದ ಇವರ ಒಂದು ಆಳ್ವಿಕೆಯನ್ನ ಮೆಚ್ಚಿ ಈಗ ಒಂದು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಇವರ ವಿಶೇಷತೆಗಳೇನು, ಇವರು ಎಲ್ಲಿ ಆಳ್ವಿಕೆಯನ್ನ ನಡೆಸಿದ್ರು, ಇವ್ರಿಗೆ ಏನ್ ಬಿರುದಿತ್ತು, ಆ ಬಿರುದನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು, ಆ ಬಿರುದನ್ನ ಏನಕ್ಕೋಸ್ಕರ ಕೊಟ್ಟಿದ್ದಾರೆ, ಮತ್ತೆ ಇವರ ಪರಾಕ್ರಮಗಳು ಯಾವ್ದ್ಯಾವ್ದು ಎಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಬಟ್ ಎಲ್ಲದಕ್ಕಿಂತ ಮುಂಚೆ ಇವರು ಯಾವ ಒಂದು ಡೈನಾಸ್ಟಿಗೆ ಸಂಬಂಧಪಟ್ಟಿದ್ದವರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇವರು ಸಾಳ್ವಾ ಡೈನಾಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಣಿ ಆಗಿರ್ತಾರೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಇವರ ಸ್ಮರಣಾರ್ಥಕವಾಗಿ ಈಗ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ವಿಶೇಷತೆಯಾಗಿರುತ್ತೆ. ಹಾಗಿದ್ರೆ ಸೊ ಇವರ ಒಂದು ವೆರಿ ಸ್ಪೆಷಲ್ ಫೀಚರ್ ಏನು ಅಥವಾ ಇವರ ಒಂದು ವೈಶಿಷ್ಟ್ಯ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಇವರನ್ನ ನಾವು ಇಂಡಿಯಾಸ್ ಲಾಂಗೆಸ್ಟ್ ರೀನಿಂಗ್ ಕ್ವೀನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೀರ್ಘಾವಧಿಯಲ್ಲಿ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ರಾಣಿಯಾಗಿ ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಲಾಂಗೆಸ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡಿರ್ತಕ್ಕಂಥ ರಾಣಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಲಾಂಗೆಸ್ಟ್ ಅಂದ್ರೆ ಎಷ್ಟು ವರ್ಷ? ಲಾಂಗೆಸ್ಟ್ ಅಂದ್ರೆ 54 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನ ನಡೆಸಿರ್ತಾರೆ. 1552 ಇಂದ 1606 ವರೆಗೂ, ಅಂದ್ರೆ 1552ರಿಂದ 1606ರವರೆಗೆ ಆಳ್ವಿಕೆಯನ್ನ ಮಾಡುವ ಮುಖಾಂತರ ಲಾಂಗೆಸ್ಟ್ ಬೈ ಎನಿ ಇಂಡಿಯನ್ ಕ್ವೀನ್, ಅಂದ್ರೆ ನಮ್ಮ ಭಾರತ ದೇಶದ ಯಾವುದೇ ರಾಣಿಯರು ಆಳ್ವಿಕೆಯನ್ನ ನಡೆಸಿದ್ದಕ್ಕಿಂತ ಅತ್ಯಂತ ಹೆಚ್ಚಿನ ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ರಾಣಿ ಇವರಾಗಿರ್ತಾರೆ. ಹಾಗಿದ್ರೆ ಇವರು ಯಾವ ಡೈನಾಸ್ಟಿಗೆ ಸಂಬಂಧಪಟ್ಟಿದ್ದವರು ಅಂತ ನಾವು ನೋಡೋದಾದ್ರೆ, ಇವರು ಸಾಳುವಾ ಡೈನಾಸ್ಟಿಗೆ ಸಂಬಂಧಪಟ್ಟಿರ್ತಾರೆ. ಸಾಳುವವನ್ನ ನಾವು ಪಾರ್ಟ್ ಆಫ್ ವಿಜಯನಗರ ಎಂಪೈರ್ ಅಂತ ಹೇಳ್ತೇವೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಳುವಾ ರಾಜವಂಶದಲ್ಲಿ ಇವರು 54 ವರ್ಷಗಳ ಕಾಲ ಸುದೀರ್ಘವಾದ ಆಡಳಿತವನ್ನ ನಡೆಸಿರ್ತಕ್ಕಂಥ ರಾಣಿ ಇವರಾಗಿರ್ತಾರೆ. ಹಾಗಿದ್ರೆ ಯಾವ ಪ್ರದೇಶದಲ್ಲಿ ಇವರು ಆಳ್ವಿಕೆಯನ್ನ ನಡೆಸಿದ್ರು ಅಂದ್ರೆ, ಪ್ರೆಸೆಂಟ್ ಡೇ ನಾವೇನು ಉತ್ತರ ಕನ್ನಡ ಅಂತ ಹೇಳ್ತೇವೆ, ಅಂದ್ರೆ ಪ್ರಸ್ತುತವಾಗಿ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಅಂತ ನಾವೇನ್ ಹೇಳ್ತೇವೆ, ಸೊ ಆ ಒಂದು ಸಮಯದಲ್ಲಿ ಇದನ್ನ ನಗೀರೆ ಪ್ರಾವಿನ್ಸ್ ಅಂತ ಕರೀತಾ ಇದ್ರು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅವರು ಆಳ್ವಿಕೆಯನ್ನ ನಡೆಸಿದ ಸಂದರ್ಭದಲ್ಲಿ ಇದನ್ನ ನಗೀರೆ ಪ್ರಾಂತ್ಯ ಅಂತ ಕರೀತಾ ಇದ್ರು. ಸೊ ಅವರು ಗೇರು ಸೊಪ್ಪಾದಿಂದ ನಗೀರೆ ಪ್ರಾಂತ್ಯದವರೆಗೂ ಅಂಡ್ ಪ್ರೆಸೆಂಟ್ ಡೇ ಇದನ್ನ ನಾವು ಉತ್ತರ ಕನ್ನಡ ಅಂತ ನಾವೇನ್ ಹೇಳ್ತೇವೆ, ಸೊ ಈ ಒಂದು ಭಾಗದಲ್ಲಿ ಅವರು ಇದ್ದಾಗ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಹಾಗಿದ್ರೆ ಇವರ ಫೇತ್ ಅಥವಾ ಯಾವುದರ ಅನುಯಾಯಿ ಆಗಿದ್ದರು ಅಂತ ನಾವು ನೋಡೋದಾದ್ರೆ, ಈ ದಿಗಂಬರ ಜೈನಿಸಮ್ ಅನ್ನ ಅವರು ಫಾಲೋ ಮಾಡ್ತಾ ಇದ್ರು ಅಥವಾ ಅದರ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಕ್ಕಂಥ ರಾಣಿ ಆಗಿರ್ತಾರೆ. ಅವರಿಗೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಈಗಾಗಲೇ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಕೇಳಿರ್ತಾರೆ. ಸೊ ಅವರಿಗೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ, ಇದನ್ನ ನಾವು ರೈನಾ ಡಾ ಪ್ರಿಮೆಂಟಾ ಅಂತ ಹೇಳ್ತೇವೆ. ಈ ರೈನಾ ಡಾ ಪ್ರಿಮೆಂಟಾ ಅಂತಕ್ಕಂಥದ್ದು ಪೋರ್ಚುಗೀಸರು ನೀಡಿರ್ತಕ್ಕಂಥ ಒಂದು ಟೈಟಲ್ ಆಗಿರುತ್ತೆ. ಸೊ ಇದನ್ನ ನಾವು ಭಾಷಾಂತರ ಮಾಡಿದರೆ ಇದನ್ನ ನಾವು ಕ್ವೀನ್ ಆಫ್ ಪೆಪ್ಪರ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಇದನ್ನ ಕಾಳು ಮೆಣಸಿನ ರಾಣಿ ಅಂತ ಹೇಳ್ತೇವೆ. ಈ ಕಾಳು ಮೆಣಸಿನ ರಾಣಿ ಈ ಒಂದು ಬಿರುದನ್ನ ಕೊಟ್ಟಿರ್ತಕ್ಕಂಥವ್ರು ಪೋರ್ಚುಗೀಸ್ ವ್ಯಾಪಾರಿಗಳು ಕೊಟ್ಟಿರ್ತಕ್ಕಂಥ ಬಿರುದಾಗಿರುತ್ತೆ. ಬಟ್ ಅವರು ತಮ್ಮ ಭಾಷೆಯಲ್ಲಿ ಕೊಟ್ಟಿರ್ತಾರೆ. ಅದನ್ನ ನಾವು ರೈನಾ ಡಿ ಪಿಮೆಂಟಾ ಅಂತ ಕರಿತೇವೆ. ಸೊ ಅದನ್ನ ಭಾಷಾಂತರ ಮಾಡಿದ್ರೆ ಇದನ್ನ ನಾವು ಕಾಳು ಮೆಣಸಿನ ರಾಣಿ ಅಂತ ಕರೀತಕ್ಕಂಥದ್ದು. ಹಾಗಿದ್ರೆ ಇವರ ಒಂದು ಸಾಧನೆಗಳೇನು, ಇವರ ಆಡಳಿತ ಹೇಗಿತ್ತು, ಇವರ ಪರಾಕ್ರಮಗಳೇನು ಅಥವಾ ಪ್ರಮುಖ ಯುದ್ಧಗಳು ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರು ಟ್ರೇಡ್ ಡಿಪ್ಲೊಮೆಸಿ ಬಹಳ ಚೆನ್ನಾಗಿತ್ತು. ಅಂದ್ರೆ ವ್ಯಾಪಾರ ರಾಜತಾಂತ್ರಿಕತೆ ಬಹಳ ಉತ್ತಮವಾಗಿತ್ತು. ಯಾವ ಯಾವ ವಸ್ತುಗಳನ್ನ ಇವರು ವ್ಯಾಪಾರದಲ್ಲಿ ತೊಡಸ್ಕೊಂಡಿರ್ತಾರೆ ಅಂದ್ರೆ, ಸೊ ಏನೋ ಪೆಪ್ಪರ್ ಅನ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ದ ರೀಸನ್ ವೈ ಅವರಿಗೆ ಕಾಳು ಮೆಣಸಿನ ರಾಣಿ ಅಂತಕ್ಕಂಥ ಒಂದು ಬಿರುದು ಬರುತ್ತೆ. ಅದಾದ್ಮೇಲೆ ಸಿನಮನ್ ಚಕ್ಕೆಯನ್ನ ಮಾರಾಟ ಮಾಡ್ತಕ್ಕಂಥದ್ದು, ಜಿಂಜರ್ ಅಂದ್ರೆ ಶುಂಠಿ, ಕಾರ್ಡಮಮ್ ಏಲಕ್ಕಿ, ಸ್ಯಾಂಡಲ್ ವುಡ್ ಶ್ರೀಗಂಧ, ರೈಸ್ ಜಾಗರಿ, ಜಾಗರಿ ಅಂದ್ರೆ ಬೆಲ್ಲ, ಮತ್ತೆ ಅರ್ಯಾಕ ನಟ್ ಅಂದ್ರೆ ಅಡಿಕೆ, ಈ ಎಲ್ಲದರಲ್ಲಿ ಅವರ
ರಾಜತಾಂತ್ರಿಕತೆ ಅಂದ್ರೆ ವ್ಯಾಪಾರ ರಾಜತಾಂತ್ರಿಕತೆ ಬಹಳ ಉತ್ತಮವಾಗಿರುತ್ತೆ. ಅದ್ರ ಜೊತೆಗೆ ಇವರು ಪೋರ್ಚುಗೀಸ್ ಜೊತೆ, ಎಸ್ಪೆಷಲಿ ಪೋರ್ಚುಗೀಸ್ ಜೊತೆಗೆ ಈ ಒಂದು ಟ್ರೇಡ್ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ಸ್ ಅನ್ನ ತುಂಬಾ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಬಟ್ ಏನನ್ನ ಅವರು ಅಪೋಸ್ ಮಾಡ್ತಾರೆ ಅಂದ್ರೆ ಅವರ ಮಿಲಿಟರಿ ಅಡ್ವಾನ್ಸಸ್ ಅನ್ನ ಅಪೋಸ್ ಮಾಡ್ತಾರೆ. ಅಂದ್ರೆ ಪೋರ್ಚುಗೀಸರ ಮಿಲಿಟರಿ ಮುನ್ನಡೆಗಳನ್ನ ವಿರೋಧ ಮಾಡುತ್ತಲೇ ಅವರೊಂದಿಗೆ ವ್ಯಾಪಾರ ರಾಜತಾಂತ್ರಿಕತೆಯನ್ನ ಬಹಳ ಯಶಸ್ವಿಯಾಗಿ ನಿಭಾಯಿಸಿರ್ತಕ್ಕಂಥ ರಾಣಿ ಇವರಾಗಿರ್ತಾರೆ. ಸೊ ಅದರ ಜೊತೆಗೆ 1559 ಮತ್ತೆ 1570 ಎರಡು ಯುದ್ಧಗಳಾಗುತ್ತೆ. ಅಂದ್ರೆ 1559 ಮತ್ತೆ 1570 ಎರಡು ಯುದ್ಧಗಳಾಗುತ್ತೆ. ಈ ಎರಡೂ ಯುದ್ಧಗಳ ಸಂದರ್ಭದಲ್ಲಿ ಅವರು ತಮ್ಮ ಪೋರ್ಟ್ಸ್ ಏನಿರುತ್ತೆ ಅಂದ್ರೆ ಬಂದರುಗಳೇನಿರುತ್ತೆ ಆ ಬಂದರುಗಳನ್ನ ಅವರು ಯಶಸ್ವಿಯಾಗಿ ರಕ್ಷಣೆ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅವರೊಂದು ಫೋರ್ಟ್ ಅನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆ ಫೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿರ್ಜನ್ ಫೋರ್ಟ್ ಅಥವಾ ಮಿರ್ಜನ್ ಕೋಟೆ ಅಂತ ಹೇಳ್ತೇವೆ. ಸೊ ಇವರು ಈ ಮಿರ್ಜನ್ ಫೋರ್ಟ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರದೇಶ ಯಾವುದು ಅಂತ ನಮಗೆ ಪ್ರಶ್ನೆ ಕೇಳಿದ್ರೆ ಅಘನಾಶಿನಿ ರಿವರ್ನ ಒಂದು ಬ್ಯಾಂಕ್ಸ್ ಗಳಲ್ಲಿ ಅಥವಾ ಅಘನಾಶಿನಿ ನದಿಯ ದಡದಲ್ಲಿ ಇವರು ಕಟ್ಟಿರ್ತಕ್ಕಂಥ ಕೋಟೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿರ್ಜನ್ ಕೋಟೆ ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ಒಂದು ಮ್ಯಾಪ್ ನಲ್ಲಿ ನಾವು ನೋಡೋದಾದ್ರೆ ಸೊ ಇಲ್ಲಿ ನಾವು ಉತ್ತರ ಕನ್ನಡವನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಅಘನಾಶಿನಿ. ಅಘನಾಶಿನಿ ಅಂತಕ್ಕಂಥದ್ದು ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ, ಅಂದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥ ರಿವರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ಬೇರೆ ರಿವರ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಗಂಗಾವಲಿ, ಅದಾದ್ಮೇಲೆ ಕಾಳಿ ರಿವರ್ ಫ್ಲೋ ಆಗುತ್ತೆ, ಅದಾದ್ಮೇಲೆ ಶರಾವತಿ. ಆಕ್ಚುಲಿ ಶರಾವತಿ ಒರಿಜಿನೇಟ್ ಆಗ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಒರಿಜಿನೇಟ್ ಆಗಿ ಉತ್ತರ ಕನ್ನಡದ ಮುಖಾಂತರ ಅದು ಅರೇಬಿಯನ್ ಸೀಗೆ ಎಂಟಿ ಆಗುತ್ತೆ. ಮಿಕ್ಕಿದ ಎಲ್ಲ ಅಘನಾಶಿನಿ, ಗಂಗಾವಲಿ ಮತ್ತೆ ಕಾಳಿ ಇವೆಲ್ಲ ಕೂಡ ಉತ್ತರ ಕನ್ನಡದಲ್ಲಿ ಉಗಮವಾಗ್ತಕ್ಕಂಥ ನದಿಗಳಾಗಿರ್ತವೆ. ಸೊ ಇಲ್ಲಿ ಗೇರುಸೊಪ್ಪವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಗೇರುಸೊಪ್ಪ ಪ್ರಾಂತ್ಯದಲ್ಲಿ ಅವರು ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ರಾಣಿಯಲ್ಲಿ ಒಬ್ಬರಾಗಿರ್ತಾರೆ. ಹಾಗಿದ್ರೆ ಅವರ ಸೋಷಿಯಲ್ ವಿಷನ್ ಹೇಗಿತ್ತು ಅಂದ್ರೆ ಸಾಮಾಜಿಕ ದೃಷ್ಟಿಕೋನ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಅವರು ಇನ್ಕ್ಲೂಸಿವ್ ಗವರ್ನೆನ್ಸ್ ಅನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅಂದ್ರೆ ಅಂತರ್ಗತ ಅಂದ್ರೆ ಪೀಪಲ್ಸ್ ಪಾರ್ಟಿಸಿಪೇಷನ್ ಈ ರೀತಿಯ ಒಂದು ಆಳ್ವಿಕೆಯನ್ನ ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಸೆಕ್ಯುಲರ್ ವ್ಯಾಲ್ಯೂಸ್ ಇರುತ್ತೆ, ಅಂದ್ರೆ ಜಾತ್ಯತೀತ ಮೌಲ್ಯಗಳನ್ನ ಅವರು ಅಳವಡಿಸಿಕೊಂಡಿರ್ತಾರೆ. ಅಂಡ್ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಮಾರ್ಜಿನಲೈಸ್ಡ್ ಅಂದ್ರೆ ಶೋಷಿತ ವರ್ಗ ಯಾರಿರ್ತಾರೆ ಅವರನ್ನ ಉನ್ನತೀಕರಣಗೊಳಿಸ್ತಕ್ಕಂಥದ್ದು ಅವರ ಒಂದು ದೃಷ್ಟಿಕೋನವಾಗಿರುತ್ತೆ. ಅದ್ರ ಜೊತೆಗೆ ಸಪೋರ್ಟೆಡ್ ಫಾರ್ಮರ್ಸ್ ಅಂಡ್ ಫಿಶರ್ ಮ್ಯಾನ್ ಥ್ರೂ ಪ್ರೋಗ್ರೆಸಿವ್ ರಿಫಾರ್ಮ್ಸ್ ಅಂದ್ರೆ ಒಂದು ಪ್ರಗತಿಪರ ಸುಧಾರಣೆಗಳನ್ನ ಮಾಡುವ ಮುಖಾಂತರ ರೈತರನ್ನ ಮತ್ತು ಮೀನುಗಾರರಿಗೆ ಅತಿ ಹೆಚ್ಚಿನ ಬೆಂಬಲವನ್ನ ನೀಡಿರ್ತಕ್ಕಂಥ ರಾಣಿಯಾಗಿರ್ತಾರೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಾವು ಎರಡನೇ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ಯಾವ ಕನ್ನಡ ಚಿತ್ರವು 71ನೇ ಅತ್ಯುತ್ತಮ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದಿದೆ? ವಿಚ್ ಫಿಲ್ಮ್ ವಾನ್ ದಿ ಬೆಸ್ಟ್ ಕನ್ನಡ ಫೀಚರ್ ಫಿಲ್ಮ್ ಅವಾರ್ಡ್ ಅಟ್ 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಲನಚಿತ್ರ ಈ ಒಂದು ಸೆಕ್ಟರ್ಗೆ ಕೊಡ್ತಕ್ಕಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿಗಳಾಗಿರ್ತವೆ. ಸೊ 71st ನ್ಯಾಷನಲ್ ಫಿಲ್ಮ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ಒಂದು 71st ನ್ಯಾಷನಲ್ ಫಿಲ್ಮ್ಸ್ ಅವಾರ್ಡ್ಸ್ ಗಳಲ್ಲಿ ಯಾವ ಚಲನಚಿತ್ರಕ್ಕೆ ಅಂದ್ರೆ ನಾನು ಕನ್ನಡ ಭಾಷೆಗೆ ಮಾತಾಡುವಾಗ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಯಾವ ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಬಂದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಡೀಲು ಅಂತಕ್ಕಂಥ ಒಂದು ಚಲನಚಿತ್ರಕ್ಕೆ ಸೊ ಬೆಸ್ಟ್ ಫೀಚರ್ ಫಿಲ್ಮ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ನಲ್ಲಿ ಯಾವ ಯಾವ ಚಲನಚಿತ್ರಗಳಿಗೆ ಪ್ರಶಸ್ತಿಗಳು ಬಂದಿದೆ ಅಂತ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು 2025. ಸೊ ಈ ಒಂದು 2025ರಲ್ಲಿ ಪ್ರಶಸ್ತಿಗಳನ್ನ ಏನ್ ಕೊಟ್ಟಿದ್ದಾರೆ ಈ ಎಲ್ಲಾ ಪ್ರಶಸ್ತಿಗಳು 2023ನೇ ಸಾಲಿನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಚಲನಚಿತ್ರಗಳಿಗೆ ಕೊಟ್ಟಿರ್ತಾರೆ. ಅಂದ್ರೆ 2023 ಅಂದ್ರೆ ಜನವರಿ 1, 2023ರಿಂದ ಡಿಸೆಂಬರ್ 31, 2023 ಒಳಗಡೆ ಯಾವ್ದು ರಿಲೀಸ್ ಆಗಿರುತ್ತೆ ಆ ಚಲನಚಿತ್ರಗಳಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳಾಗಿರ್ತವೆ. ಸೊ ಈ ಒಂದು ಪ್ರಶಸ್ತಿಗಳಲ್ಲಿ ಭಾಷಾವಾರು ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಬೆಸ್ಟ್ ಆಕ್ಟರ್ ಮೊದಲು ನಾವು ಈ ಹಿಂದಿ ಫಿಲ್ಮ್ಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡೋದಾದ್ರೆ ಬೆಸ್ಟ್ ಆಕ್ಟರ್ ಅಥವಾ ಉತ್ತಮ ನಟ ಶಾರುಖ್ ಖಾನ್ ಮತ್ತೆ ವಿಕ್ರಾಂತ್ ಮೆಸ್ಸಿ ಇವರಿಬ್ಬರಿಗೆ ಇವರಿಗೆ ನೀಡಲಾಗಿರುತ್ತೆ. ಸೊ ಶಾರುಖ್ ಖಾನ್ಗೆ ಜವಾನ್ ಫಿಲಮ್ಗೆ ನೀಡಲಾಗಿರುತ್ತೆ ಮತ್ತು ವಿಕ್ರಾಂತ್ ಮ್ಯಾಸೆಗೆ 12th ಫೇಲ್ ಫಿಲಮ್ಗೆ ನೀಡಲಾಗಿರುತ್ತೆ. ಸೊ ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಅವರಿಗೆ ನೀಡಲಾಗಿರುತ್ತೆ. ಸೊ ಯಾವ ಚಲನಚಿತ್ರಕ್ಕಾಗಿ ಅಂದ್ರೆ ಮಿಸ್ಟರ್ ಚಟರ್ಜಿ ವರ್ಸಸ್ ನಾರ್ವೆ ಅಂತಕ್ಕಂಥ
ಒಂದು ಚಲನಚಿತ್ರಕ್ಕಾಗಿ ಬೆಸ್ಟ್ ಆಕ್ಟ್ರೆಸ್ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಬೆಸ್ಟ್ ಹಿಂದಿ ಫಿಲ್ಮ್ ಅಥವಾ ಬೆಸ್ಟ್ ಫೀಚರ್ ಫಿಲ್ಮ್, ಬೆಸ್ಟ್ ಅತ್ಯುತ್ತಮ ಚಲನಚಿತ್ರದಲ್ಲಿ 12th ಫೇಲ್ಗೆ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಬೆಸ್ಟ್ ಹಿಂದಿ ಫಿಲಂ ಅಂದರೆ ಅತ್ಯುತ್ತಮ ಹಿಂದಿ ಚಲನಚಿತ್ರಕ್ಕೆ ಕತಲ್ ಜಾಕ್ ಫ್ರೂಟ್ ಮಿಸ್ಟರಿ ಅಂತಕ್ಕಂಥ ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಸೊ ಬೆಸ್ಟ್ ಡೈರೆಕ್ಟರ್ ಅಥವಾ ಅತ್ಯುತ್ತಮ ನಿರ್ದೇಶಕ ಇದು ಸುದೀಪ್ತೋ ಸೇನ್ಗೆ ನೀಡಲಾಗಿರುತ್ತೆ. ಯಾವ ಚಲನಚಿತ್ರ ಅಂದರೆ ದ ಕೇರಳ ಸ್ಟೋರಿ ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಸೊ ಅದಾದಮೇಲೆ ಬೆಸ್ಟ್ ಫಿಲ್ಮ್ ಆನ್ ನ್ಯಾಷನಲ್ ಸೋಷಿಯಲ್ ಎನ್ವೈರನ್ಮೆಂಟಲ್ ವ್ಯಾಲ್ಯೂಸ್ ಅಂದರೆ ರಾಷ್ಟ್ರೀಯ ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳ ಕುರಿತಾದ ಮಾಡಿರ್ತಕ್ಕಂಥ ಒಂದು ಅತ್ಯುತ್ತಮ ಚಲನಚಿತ್ರದ ಕ್ಯಾಟಗರಿಯಲ್ಲಿ ಸಾಮ್ ಬಹದ್ದೂರ್ ಅಂತಕ್ಕಂಥ ಚಿತ್ರಕ್ಕೆ ನೀಡಲಾಗಿರುತ್ತೆ. ಅಂಡ್ ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂದರೆ ಅತ್ಯುತ್ತಮ ಒಂದು ಮನರಂಜನೆಯನ್ನ ನೀಡಿರ್ತಕ್ಕಂಥ ಒಂದು ಚಲನಚಿತ್ರವಾಗಿ ರಾಖಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಅಂತಕ್ಕಂಥ ಒಂದು ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಸೊ ಹಾಗಿದ್ರೆ ಬೆಸ್ಟ್ ಫೀಮೇಲ್ ಪ್ಲೇ ಬ್ಯಾಕ್ ಸಿಂಗರ್ ಅಂದರೆ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಶಿಲ್ಪಾ ರಾವ್ ರವರಿಗೆ ಜವಾನ್ ಸಿನಿಮಾಗಾಗಿ ನೀಡಲಾಗಿರುತ್ತೆ. ಬೆಸ್ಟ್ ಸಿನಿಮಾಟೋಗ್ರಫಿ ಅಂದರೆ ಅತ್ಯುತ್ತಮ ಛಾಯಾಗ್ರಹಣ ಕೇರಳ ಸ್ಟೋರಿಗೆ ಪ್ರಶಾಂತನು ಮಹಾಪಾತ್ರಗೆ ಸೊ ಈ ಒಂದು ಬೆಸ್ಟ್ ಫಿಲ್ಮೆಟೋಗ್ರಫಿ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಬೆಸ್ಟ್ ಎಡಿಟಿಂಗ್ ಅತ್ಯುತ್ತಮ ಸಂಕಲನ ಇದನ್ನ ಪೋಕ್ಕಳಂ ಪೋಕ್ಕಳಂ ಚಿತ್ರಕ್ಕಾಗಿ ಮಿಥುನ್ ಮುರಳಿ ಅವರಿಗೆ ನೀಡಲಾಗಿರುತ್ತೆ. ಬೆಸ್ಟ್ ಸೌಂಡ್ ಡಿಸೈನ್ ಅಂದರೆ ಅತ್ಯುತ್ತಮ ಧ್ವನಿ ವಿನ್ಯಾಸ ಸೊ ಇದು ಆನಿಮಲ್ ಚಲನಚಿತ್ರಕ್ಕಾಗಿ ಸಚಿನ್ ಸುಧಾಕರನ್ ಮತ್ತೆ ಹರಿಹರನ್ ರವರಿಗೆ ಸೊ ಅತ್ಯುತ್ತಮ ಧ್ವನಿ ವಿನ್ಯಾಸ ಈ ಒಂದು ಕ್ಯಾಟಗರಿಯಲ್ಲಿ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಕನ್ನಡ ಚಲನಚಿತ್ರದ ವಿಜೇತರನ್ನ ನಾವಿಲ್ಲಿ ನೋಡೋದಾದ್ರೆ ಬೆಸ್ಟ್ ಕನ್ನಡ ಫೀಚರ್ ಫಿಲಂ ಅಥವಾ ಅತ್ಯುತ್ತಮ ಕನ್ನಡ ಚಲನಚಿತ್ರ ಇದು ಕಂಡೀಲು ಈ ಒಂದು ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಸೊ ರೇ ಆಫ್ ಹೋಪ್ ಅಥವಾ ಭರವಸೆಯ ಕಿರಣ ಅಂತಕ್ಕಂಥದ್ದು ಇದರ ಟ್ಯಾಗ್ ಲೈನ್ ಆಗಿರುತ್ತೆ. ಸೊ ಈ ಒಂದು ಕಂಡೀಲು ಚಲನಚಿತ್ರ ಯಾವ ಒಂದು ಕ್ಯಾರೆಕ್ಟರೈಸೇಷನ್ಗೆ ಸಂಬಂಧಪಟ್ಟಿದೆ ಅಂದ್ರೆ ರೈತನೊಬ್ಬನ ದುಃಖ ಅಥವಾ ಅವನ ದುಃಖ ದುಮ್ಮಾನಗಳೇನಿರ್ತವೆ ಸೊ ಅದರ ಬಗ್ಗೆ ಚಿತ್ರಣಗೊಂಡಿರ್ತಕ್ಕಂಥ ಒಂದು ಫಿಲ್ಮ್ ಆಗಿರುತ್ತೆ. ಸೊ ಈ ಫಿಲ್ಮ್ ಅನ್ನ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ಕೆ ಯಶೋಧಾ ಪ್ರಕಾಶ್ ರವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರವಾಗಿರುತ್ತೆ. ಸೊ ಇನ್ನು ಬೆಸ್ಟ್ ಸ್ಕ್ರಿಪ್ಟ್ ಅಂದ್ರೆ ನಾನ್ ಫೀಚರ್ ಅಂದ್ರೆ ಅತ್ಯುತ್ತಮ ಬರವಣಿಗೆ ಸೊ ಈ ಒಂದು ಕ್ಯಾಟಗರಿಯಲ್ಲಿ ಸನ್ಫ್ಲವರ್ಸ್ ವರ್ ದಿ ಫಸ್ಟ್ ಒನ್ಸ್ ಟು ನೋ ಅನ್ನೋದಕ್ಕೆ ಸೊ ಬೆಸ್ಟ್ ಸ್ಕ್ರಿಪ್ಟ್ ಕ್ಯಾಟಗರಿಯಲ್ಲಿ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಈ ಸನ್ಫ್ಲವರ್ಸ್ ವರ್ ದಿ ಫಸ್ಟ್ ಒನ್ಸ್ ಟು ನೋ ಅಂತಕ್ಕಂಥದ್ದು ಒಂದು ಶಾರ್ಟ್ ಫಿಲಮ್ ಆಗಿರುತ್ತೆ. ಅಂದ್ರೆ ಇದನ್ನ ನಾವು ಕಿರುಚಿತ್ರ ಅಥವಾ ಸಾಕ್ಷ್ಯ ಚಿತ್ರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ಚಿದಾನಂದ ಎಸ್ ನಾಯಕ್ರವರು ಡೈರೆಕ್ಟ್ ಮಾಡಿರ್ತಾರೆ. ಸೊ ಇದು ಕನ್ನಡದ ಒಂದು ಜಾನಪದ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಲನಚಿತ್ರವಾಗಿರುತ್ತೆ. ಕನ್ನಡದ ಫೋಕ್ ಟೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಲನಚಿತ್ರವಾಗಿರುತ್ತೆ ಅಥವಾ ಸಾಕ್ಷ್ಯ ಚಿತ್ರವಾಗಿರುತ್ತೆ. ಇವನ್ ಇದ್ರ ಬಗ್ಗೆ ಕೂಡ ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಬಿಕಾಸ್ ಇದಕ್ಕೆ ಈ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಕೂಡ ಇದಕ್ಕೆ ಹಾನರ್ ಅನ್ನ ಮಾಡಲಾಗಿರುತ್ತೆ ಅಥವಾ ಕೇನ್ಸ್ ನಲ್ಲೂ ಕೂಡ ಈ ಒಂದು ಸಾಕ್ಷ್ಯ ಚಿತ್ರಕ್ಕೆ ಗೌರವವನ್ನ ಸಲ್ಲಿಸಿದ್ದ ಕಾರಣದಿಂದ ಸೊ ಇದನ್ನ ಹಿಂದೆ ಕೂಡ ನಾವು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತೇವೆ. ಹಾಗಿದ್ರೆ ಈ ರೀಜನಲ್ ಸಿನಿಮಾಸ್ ಬಂದಾಗ ಪ್ರಾದೇಶಿಕ ಸಿನಿಮಾಗಳು ಬಂದಾಗ ಯಾವ ಯಾವ ಭಾಷೆಗಳಲ್ಲಿ ಯಾವ ಯಾವ ಚಲನಚಿತ್ರಗಳಿಗೆ ಉತ್ತಮ ಪ್ರಶಸ್ತಿ ಬಂದಿರುತ್ತೆ ಅಂತ ನಾವು ನೋಡೋದಾದ್ರೆ ಮಲಯಾಳಂ ಅಲ್ಲಿ ಉಳಾಲುಕ್ಕು ಅಂತಕ್ಕಂಥ ಒಂದು ಚಲನಚಿತ್ರಕ್ಕೆ ಬಂದಿರುತ್ತೆ. ಸೊ ಐ ಡೋಂಟ್ ನೋ ಇಫ್ ದಿಸ್ ಪ್ರೊನೌನ್ಸಿಯೇಷನ್ ಇಸ್ ಕರೆಕ್ಟ್ ಬಿಕಾಸ್ ಅದು ತುಂಬಾ ನೇಟಿವ್ ಆಗಿರೋದ್ರಿಂದ ಸೊ ಉಳ್ಳಾಳುಕ್ಕು ಅಂತಕ್ಕಂಥದ್ದು ಇದರ ಟೈಟಲ್ ಆಗಿರುತ್ತೆ. ಸೊ ತಮಿಳ್ ಭಾಷೆಯಲ್ಲಿ ಪಾರ್ಕಿಂಗ್ ಚಲನಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿರುತ್ತೆ. ತೆಲುಗು ಅಲ್ಲಿ ಭಗವತ್ ಕೇಸರಿ ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಮರಾಠಿಯಲ್ಲಿ ಶ್ಯಾಮ್ಜಿ ಆಯ್ ಅಂತಕ್ಕಂಥ ಒಂದು ಚಲನಚಿತ್ರವಾಗಿರುತ್ತೆ. ಬೆಂಗಾಲಿಯಲ್ಲಿ ಡೀಪ್ ಫ್ರಿಡ್ಜ್ ಅಂತ ಹೇಳ್ತೇವೆ. ಮತ್ತೆ ಅಸ್ಸಾಂನಲ್ಲಿ ರೋಂಗಾ ಟಾಪು 1982 ಅಂತಕ್ಕಂಥ ಚಲನಚಿತ್ರಕ್ಕೆ ಅವಾರ್ಡ್ ಅನ್ನು ನೀಡಲಾಗಿರುತ್ತೆ. ಸೊ ಇಷ್ಟು ಈ ಒಂದು ಕ್ಯಾಟಗರೀಸ್ ಅಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ಹಾಗಿದ್ರೆ ಈ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ಪ್ರಶಸ್ತಿಗಳನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಸರ್ಕಾರದ ವತಿಯಿಂದ ಆನ್ಯುಯಲಿ ಅಥವಾ ವಾರ್ಷಿಕವಾಗಿ ನೀಡ್ತಕ್ಕಂಥ ಪ್ರಶಸ್ತಿಗಳಾಗಿರ್ತವೆ. ಹಾಗಿದ್ರೆ ಏನೇನನ್ನ ಇವರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಸೊ ಫೀಚರ್ ಫಿಲಮ್ಸ್ ಅಂದ್ರೆ ಚಲನಚಿತ್ರಗಳು, ನಾನ್ ಫೀಚರ್ ಫಿಲಮ್ಸ್ಗೂ ಕೂಡ ನೀಡಲಾಗುತ್ತೆ. ಅಂದ್ರೆ ಕಿರುಚಿತ್ರಗಳು ಅಥವಾ ಸಾಕ್ಷ್ಯ ಚಿತ್ರಗಳಿಗೂ ಕೂಡ ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. ಅದ್ರ ಜೊತೆಗೆ ರೈಟಿಂಗ್ ಆನ್ ಸಿನಿಮಾ ಅಂದ್ರೆ ಚಲನಚಿತ್ರಗಳಿಗೆ ಸಂಬಂಧಪಟ್ಟಂತೆ ಬರವಣಿಗೆಗಳಿಗೂ ಕೂಡ ಸೊ ಈ ಒಂದು ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. ಸೊ ಈ ಪ್ರಶಸ್ತಿಗಳನ್ನ ನೀಡ್ತಕ್ಕಂಥ ಆರ್ಗನೈಸಿಂಗ್ ಬಾಡಿ ಅಥವಾ ಸಂಘಟನಾ ಸಂಸ್ಥೆ ಯಾವುದು ಅಂದ್ರೆ ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್ ದಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಮಾಹಿತಿ ಮತ್ತೆ ಪ್ರಸಾರ ಸಚಿವಾಲಯ
ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯದ ವತಿಯಿಂದ ಅವಾರ್ಡ್ಗಳನ್ನು ನೀಡಲಾಗುತ್ತೆ. ಸೊ ಈ ಅವಾರ್ಡ್ಗಳನ್ನು ಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಅಥವಾ ನೀಡ್ತಕ್ಕಂಥವ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಭಾರತದ ರಾಷ್ಟ್ರಪತಿಗಳ ವತಿಯಿಂದ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತೆ. ಹಾಗಿದ್ರೆ ಟೈಮ್ ಲೈನ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಫಿಲ್ಮ್ ಸರ್ಟಿಫೈಡ್ ಬೈ CBFC ಅಂದ್ರೆ ಆ ಚಲನಚಿತ್ರಗಳು CBFC ಇಂದ ಪ್ರಮಾಣೀಕರಣವನ್ನ ಹೊಂದಿರಬೇಕಾಗಿರುತ್ತೆ. ಅಂಡ್ ಜನವರಿ 1ರಿಂದ ಡಿಸೆಂಬರ್ 31ನೇ ತಾರೀಕು ಆಫ್ ಪ್ರೀವಿಯಸ್ ಇಯರ್ ಅಂದ್ರೆ 2024ರಲ್ಲಿ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ 2023ರ ಜನವರಿ 1ರಿಂದ ಡಿಸೆಂಬರ್ ಒಳಗೆ ಅದು ರಿಲೀಸ್ ಆಗಿರ್ಬೇಕಾಗಿರುತ್ತೆ. ಬಟ್ ಈ ಒಂದು ಅವಾರ್ಡ್ಸ್ಗಳು 2023ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಅದನ್ನ ತಡವಾಗಿ ಈ ಒಂದು ಪ್ರಶಸ್ತಿಗಳನ್ನ 2025ರಲ್ಲಿ ನೀಡಲಾಗಿರುತ್ತೆ. ಹಾಗಿದ್ರೆ ಅವಾರ್ಡ್ ನಲ್ಲಿ ಏನ್ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ, ಒಂದು ಸ್ವರ್ಣ ಕಮಲವನ್ನ ನೀಡಲಾಗುತ್ತೆ, ಇದು ಗೋಲ್ಡನ್ ಲೋಟಸ್ ಆಗಿರುತ್ತೆ. ಇನ್ನೊಂದನ್ನ ರಜತ್ ಕಮಲ ಅಂತ ಕರಿತೇವೆ, ಇದು ಸಿಲ್ವರ್ ಲೋಟಸ್ ಅಥವಾ ಬೆಳ್ಳಿ ಕಮಲವನ್ನ ಸೊ ಇಲ್ಲಿ ಪ್ರಶಸ್ತಿಗಳ ರೂಪದಲ್ಲಿ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. PMKSY ವಿಸ್ತರಣೆಯ ಪ್ರಕಾರ 15ನೇ ಹಣಕಾಸು ಆಯೋಗದ ಚಕ್ರದ ಅವಧಿ ಎಷ್ಟು? ಸೊ ವಾಟ್ ಇಸ್ ದಿ ಟೈಮ್ ಪೀರಿಯಡ್ ಆಫ್ 15th ಫಿನಾನ್ಸ್ ಕಮಿಷನ್ ಸೈಕಲ್ ಆಸ್ ಪರ್ PMKSY ಎಕ್ಸ್ಟೆನ್ಷನ್? ಸೊ ಇವಾಗ PMKSY ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿದೆ, ಸೊ ಇದನ್ನ ಇವಾಗ ವಿಸ್ತರಣೆ ಮಾಡಿರ್ತಾರೆ. 15ನೇ ಹಣಕಾಸಿನ ಆಯೋಗದ ಪ್ರಕಾರ ಅದನ್ನ ವಿಸ್ತರಣೆ ಮಾಡಿರ್ತಾರೆ. ಹಾಗಿದ್ರೆ PMKSY ಯೋಜನೆಯನ್ನ ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಣೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ 2021ನೇ ಸಾಲಿನಿಂದ 2026ರವರೆಗೆ PMKSY ಯೋಜನೆಯನ್ನ ವಿಸ್ತರಣೆ ಮಾಡಿರ್ತಾರೆ ವಿತ್ ದ ಬಜೆಟ್ ಆಫ್ 6520 crores 6520 ಕೋಟಿಗಳ ಒಂದು ಬಜೆಟ್ ನೊಂದಿಗೆ PMKSY ಪ್ರಧಾನ ಮಂತ್ರಿ ಕಿಸಾನ ಸಂಪದ ಯೋಜನಾ, ನಾಟ್ ಕೃಷಿ ಸಂಪದ ಯೋಜನಾ, ಇದನ್ನ ನಾವು ಕಿಸಾನ್ ಸಂಪದ ಯೋಜನೆಯನ್ನ ಸೊ ಈಗ ವಿಸ್ತರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಡಿಸಿಷನ್ ಆಗಿರೋದು ಯೂನಿಯನ್ ಕ್ಯಾಬಿನೆಟ್ ನಲ್ಲಿ ಅಥವಾ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಆಗಿರ್ತಕ್ಕಂಥ ಒಂದು ಡಿಸಿಷನ್ ಆಗಿರುತ್ತೆ. 6520 ಕೋಟಿಗಳ ಒಂದು ಬಜೆಟ್ ಅನ್ನ ಹೊಂದಿರತಕ್ಕಂಥ ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆಯನ್ನ ಈಗ 2021-22ನೇ ಸಾಲಿನಿಂದ 2025-26ರವರೆಗೆ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಸ್ಕೀಮ್ ನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಯಾಕಂದ್ರೆ ಎಕ್ಸಾಮ್ಸ್ ಗಳಲ್ಲಿ ನಮಗೆ ಸ್ಕೀಮ್ಸ್ ಗಳ ಬಗ್ಗೆ ಸರ್ವೇ ಸಾಮಾನ್ಯವಾಗಿ 2ರಿಂದ 3 ಪ್ರಶ್ನೆ ಇರುತ್ತೆ. ಸೊ ಪ್ರತಿಯೊಂದು ಸ್ಕೀಮ್ ಬಗ್ಗೆ ನಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ PMKSY ಅನ್ನ ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳ್ತೇವೆ, ಅಂದ್ರೆ ಕೇಂದ್ರ ವಲಯದ ಯೋಜನೆ ಅಂತ ಹೇಳ್ತೇವೆ. ಕಾರಣ ಏನಂದ್ರೆ ಸಂಪೂರ್ಣ ಫಂಡ್ ಅನ್ನ ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಅಂದ್ರೆ ಈ ಒಂದು ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ವತಿಯಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಇದರ ಉದ್ದೇಶ ಏನು ಅಂದ್ರೆ ಮಾಡರ್ನೈಸ್ ಇಂಡಿಯಾಸ್ ಫುಡ್ ಪ್ರೊಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರೆಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಹಾರ ಸಂಸ್ಕರಣಾ ಮೂಲ ಸೌಕರ್ಯಗಳನ್ನು ಆಧುನೀಕರಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಕೊಯ್ಲಿನ ನಂತರ ಆಗ್ತಕ್ಕಂಥ ನಷ್ಟವನ್ನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ PMKSY ಯೋಜನೆಯನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದನ್ನ ಮೂಲತಃ ಅಂದ್ರೆ ವೆರಿ ಫಸ್ಟ್ ಟೈಮ್ ಲಾಂಚ್ ಮಾಡಿರ್ತಕ್ಕಂಥದ್ದು 2016ರಲ್ಲಿ ಇದನ್ನ ಸಂಪದ ಯೋಜನೆ ಅಂತ ಕರೀತಾ ಇದ್ರು. ಸಂಪದ ಯೋಜನೆ ಅಂತ 2016ರಲ್ಲಿ ಕರೀತಾ ಇದ್ರು. ಬಟ್ 2017ನಲ್ಲಿ ಇದಕ್ಕೆ ರೀನೇಮಿಂಗ್ ಮಾಡಲಾಗುತ್ತೆ, PMKSY ಎಂದು 2017ರಲ್ಲಿ ಮರುನಾಮಕರಣ ಮಾಡಲಾಗುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್? ಸಂಪದ ಅಂದ್ರೆ ಏನು? ಸಂಪದ ಅಂದ್ರೆ ಸ್ಕೀಮ್ ಫಾರ್ ಆಗ್ರೋ ಮೆರೈನ್ ಪ್ರೊಸೆಸಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಕೃಷಿ ಸಾಗರ ಸಂಸ್ಕರಣೆ ಮತ್ತು ಕೃಷಿ ಸಂಸ್ಕರಣಾ ಕ್ಲಸ್ಟರ್ಗಳ ಅಭಿವೃದ್ಧಿಗಾಗಿ ಯೋಜನೆ ಅಂತಕ್ಕಂಥದ್ದು ಸಂಪದ ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಬಟ್ ಇದನ್ನ ಲೇಟರ್ ಡೇಟ್ ಅಲ್ಲಿ PMKSY ಅಂತ ಮರುನಾಮಕರಣ ಮಾಡಲಾಗಿರುತ್ತೆ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? ಈ ಒಂದು ಸ್ಕೀಮ್ ನ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಕ್ರಿಯೇಟ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಫ್ರಮ್ ಫಾರ್ಮ್ ಗೇಟ್ ಟು ರಿಟೇಲ್ ಔಟ್ಲೆಟ್, ಅಂದ್ರೆ ರೈತರು ಬೆಳೆಗಳನ್ನ ಬೆಳೀತಕ್ಕಂತ ಹೊಲಗಳಿಂದ ಅದನ್ನ ಮಾರುಕಟ್ಟೆಗೆ ಕೊಂಡೊಯ್ಯುವ ತನಕ ಒಂದು ನೂತನ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಎನ್ಶೋರಿಂಗ್ ಬೆಟರ್ ರಿಟರ್ನ್ಸ್ ಟು ಫಾರ್ಮರ್ಸ್ ಅಂಡ್ ರಿಡ್ಯೂಸಿಂಗ್
ವೇಸ್ಟೇಜ್ ಅಂದರೆ ಕೃಷಿಯಲ್ಲಿ ಆಗ್ತಕ್ಕಂಥ ಒಂದು ವೇಸ್ಟೇಜ್ ಅಂದರೆ ಈಗ ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಬೆಳೆಯನ್ನು ಕೊಯ್ಲು ಮಾಡಿದ ನಂತರ ಅದಕ್ಕೆ ಸೂಕ್ತವಾದ ಸಂಗ್ರಹಣಾ ವ್ಯವಸ್ಥೆಗಳು ಬೇಕಾಗಿರುತ್ತೆ. ಸಂಗ್ರಹಣಾ ವ್ಯವಸ್ಥೆಗಳು ಸಿಗದಿದ್ದರೆ, ಯಾಕಂದರೆ ಅಗ್ರಿಕಲ್ಚರಲ್ ಗೂಡ್ಸನ್ನು ನಾವು ಪೆರಿಷಬಲ್ ಗೂಡ್ಸ್ ಅಂತ ಹೇಳ್ತೇವೆ, ಬೇಗ ಅದು ಹಾಳಾಗುತ್ತೆ. ಆ ರೀತಿ ನಷ್ಟವಾಗೋದನ್ನು ತಡಿಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನು ನಾವು PMKSY ಅಂತ ಹೇಳ್ತೇವೆ. ನಾವು ವಾಟ್ ಆರ್ ದಿ ಕೀ ಕಾಂಪೊನೆಂಟ್ಸ್, ಇದರ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ ಮೆಗಾ ಫುಡ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡೋದು, ಮೆಗಾ ಆಹಾರ ಸಂಸ್ಕರಣಾ ವ್ಯವಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಇಂಟಿಗ್ರೇಟೆಡ್ ಕೋಲ್ಡ್ ಚೈನ್ ಅಂಡ್ ವ್ಯಾಲ್ಯೂ ಅಡಿಷನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈ ಒಂದು ಶೀತಲ ಸರಪಳಿ ಅಂದರೆ ಈ ಒಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗಳನ್ನು ಒಂದು ಶೀತಲ ಒಂದು ಘಟಕಗಳಲ್ಲಿ ಸಂಸ್ಕರಣೆ ಮಾಡಲಿಕ್ಕೆ ಶೀತಲ ಘಟಕಗಳ ಒಂದು ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ಸ್ ಅಂದರೆ ಕೃಷಿ ಸಂಸ್ಕರಣಾ ಕ್ಲಸ್ಟರ್ಸ್ ಅಂದರೆ ಅದೊಂದು ಸಮೂಹಗಳಾಗಿರುತ್ತೆ. ಆ ಒಂದು ಸಮೂಹಗಳ ಒಂದು ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಕ್ರಿಯೇಷನ್ ಆರ್ ಎಕ್ಸ್ಪ್ಯಾನ್ಷನ್ ಆಫ್ ಫುಡ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಷನ್ ಕೆಪಾಸಿಟೀಸ್ ಅಂದರೆ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂತೆ ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ಸಾಮರ್ಥ್ಯಗಳನ್ನು ನಾವು ವಿಸ್ತರಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಕೊನೆಯದಾಗಿ ಬ್ಯಾಕ್ವರ್ಡ್ ಅಂಡ್ ಲಿಂಕೇಜಸ್ ಅಂತ ಕರೀತೇವೆ. ಬ್ಯಾಕ್ವರ್ಡ್ ಅಂದರೆ ಕೃಷಿಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಪುಟ್ ಅಂತ ಹೇಳ್ತೇವೆ, ಸೀಡ್ಸ್ ಆಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಇದೆಲ್ಲ ಸಪೋರ್ಟ್ ಮಾಡೋದನ್ನ ನಾವು ಬ್ಯಾಕ್ವರ್ಡ್ ಅಂತ ಕರಿತೇವೆ. ಫಾರ್ವರ್ಡ್ ಅಂದರೆ ಅವ್ರು ಒಂದ್ಸತಿ ಕಟಾವ್ ಮಾಡಿದ ನಂತರ ಅದನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಥವಾ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು, ಈ ರೀತಿಯ ಸಪೋರ್ಟ್ ಅನ್ನ ನೀಡೋದನ್ನ ನಾವು ಫಾರ್ವರ್ಡ್ ಅಂತ ಹೇಳ್ತೇವೆ. ಬ್ಯಾಕ್ವರ್ಡ್ ಮತ್ತೆ ಫಾರ್ವರ್ಡ್ ಎರಡು ಕ್ಷೇತ್ರದಲ್ಲೂ ಕೂಡ ಅವರಿಗೆ ಲಿಂಕೇಜಸ್ ಅಥವಾ ಸಪೋರ್ಟ್ ಅನ್ನ ಮಾಡ್ತಕ್ಕಂಥದ್ದು PMKSY ನ ಉದ್ದೇಶಗಳಲ್ಲಿ ಒಂದಾಗಿರುತ್ತೆ. ಅದಾದ್ಮೇಲೆ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟ ಭರವಸೆಯ ಮೂಲ ಸೌಕರ್ಯಗಳನ್ನು ಅಥವಾ FSQAI ಗುಣಮಟ್ಟದ ಒಂದು ಮೂಲ ಸೌಕರ್ಯಗಳನ್ನ ಅವರು ಫುಡ್ ಸ್ಟೋರೇಜ್ಗೆ ಒದಗಿಸ್ತಕ್ಕಂಥದ್ದು. ಅಂಡ್ ಫೈನಲಿ ಹ್ಯೂಮನ್ ರಿಸೋರ್ಸಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಮಾನವ ಸಂಪನ್ಮೂಲಗಳು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕ್ರಿಯೇಟ್ ಮಾಡುವ ಮುಖಾಂತರ ರೈತರಿಗೆ ಬೆಂಬಲವನ್ನ ನೀಡ್ತಕ್ಕಂಥದ್ದು PMKSY ಅಡಿಯಲ್ಲಿ ಬರ್ತಕ್ಕಂಥ ಉದ್ದೇಶಗಳಾಗಿರುತ್ತೆ. ಹಾಗಿದ್ರೆ ಸ್ಟ್ರಾಟಜಿಕ್ ಗೋಲ್ಸ್ ಏನು ಅಂದ್ರೆ ಇದರ ಕಾರ್ಯತಂತ್ರದ ಗುರಿಗಳೇನು ಅಂತ ನಾವು ನೋಡೋದಾದ್ರೆ ಡಬಲ್ ಫಾರ್ಮರ್ಸ್ ಇನ್ಕಮ್ ಅಂದ್ರೆ ರೈತರ ಒಂದು ಆದಾಯವನ್ನ ದ್ವಿಗುಣಗೊಳಿಸ್ತಕ್ಕಂಥದ್ದು, ಪ್ರಮೋಟ್ ವ್ಯಾಲ್ಯೂ ಅಡಿಷನ್ ಅಂಡ್ ಆಗ್ರೋ ಪ್ರೊಸೆಸಿಂಗ್ ಅಂದ್ರೆ ಈ ಕೃಷಿಯನ್ನ ಈ ಕೃಷಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಕ್ರಿಯೆ ಏನಿರುತ್ತೆ ಅದನ್ನ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಇನ್ನೂ ಕೂಡ ಹೆಚ್ಚಿನ ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡುವ ಮುಖಾಂತರ ಅದರ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಅದರ ಜೊತೆಗೆ ಎನ್ಹಾನ್ಸ್ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಆಹಾರ ಸುರಕ್ಷತಾ ಮಾನದಂಡಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಜನರೇಟ್ ಎಂಪ್ಲಾಯ್ಮೆಂಟ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್. ಆಬ್ವಿಯಸ್ಲಿ ಕೃಷಿ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸ್ಟ್ರೆಂಥನ್ ಸಪ್ಲೈ ಚೈನ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಪೆರಿಷಬಲ್ಸ್ ಅಂದರೆ ಹಾಳಾಗ್ತಕ್ಕಂಥ ಒಂದು ಕೃಷಿ ಉತ್ಪನ್ನಗಳೇನಿರ್ತವೆ ಆ ಒಂದು ಉತ್ಪನ್ನಗಳಿಗೆ ಪೂರೈಕೆ ಸರಪಳಿಗಳ ಮೂಲ ಸೌಕರ್ಯಗಳನ್ನು ಬಲಪಡಿಸ್ತಕ್ಕಂಥದ್ದು ಕೂಡ ಇದರ ಕಾರ್ಯತಂತ್ರದ ಒಂದು ಸ್ಟ್ರಾಟಜಿ ಆಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಹಿಮಗಿರಿ ಹಡಗನ್ನು ಯಾವ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಯಿತು? ಅಂಡರ್ ವಿಚ್ ಪ್ರಾಜೆಕ್ಟ್ ವಾಸ್ ದ ಶಿಪ್ ಹಿಮಗಿರಿ ಬಿಲ್ಟ್? ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಹಿಮಗಿರಿ ಶಿಪ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಈ ಒಂದು ಹಿಮಗಿರಿ ಶಿಪ್ ಅನ್ನ ಯಾವ ಪ್ರಾಜೆಕ್ಟ್ನ ಅಡಿಯಲ್ಲಿ ಬಿಲ್ಡ್ ಮಾಡಲಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಜೆಕ್ಟ್ 17A ನ ಅಡಿಯಲ್ಲಿ ಇದನ್ನ ಬಿಲ್ಡ್ ಮಾಡಲಾಗಿರುತ್ತೆ. ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಥರ್ಡ್ ಶಿಪ್ ಆಫ್ ನೀಲಗಿರಿ ಡಿಲಿವರ್ಡ್ ಟು ಇಂಡಿಯನ್ ನೇವಿ ಅಂದ್ರೆ ಈ ನೀಲಗಿರಿ ಕ್ಲಾಸ್ ಅಲ್ಲಿ ಬರ್ತಕ್ಕಂಥ ಮೂರನೇ ಹಡಗು ಏನಿರುತ್ತೆ ಆ ಮೂರನೇ ಹಡಗನ್ನ ಈಗ ಭಾರತ ದೇಶದ ನೌಕಾಪಡೆಗೆ ಹಸ್ತಾಂತರ ಮಾಡಲಾಗಿರುತ್ತೆ. ಇದರ ಅಪ್ಡೇಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಒಂದು ಹಡಗಿನ ಹೆಸರನ್ನ ನಾವೇನಂತ
ಏನಂತ ಕರಿತೀವಿ ಅಂದ್ರೆ ಹಿಮಗಿರಿ ಅಂತ ಕರಿತೇವೆ. ಸೊ ಹಿಮಗಿರಿ ಅಂತಕ್ಕಂಥದ್ದು ಯಾವ ಕ್ಲಾಸ್ ಅಥವಾ ಯಾವ ವರ್ಗಕ್ಕೆ ಸೇರಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ನೀಲಗಿರಿ ವರ್ಗ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈ ನೀಲಗಿರಿ ವರ್ಗದಲ್ಲಿ ಬರ್ತಕ್ಕಂಥ ಒಂದು ಶಿಪ್ ಅನ್ನ ನಾವು ಹಿಮಗಿರಿ ಅಂತ ಹೇಳ್ತೇವೆ. ಸೊ ಎಲ್ಲಾ ಶಿಪ್ ಗಳನ್ನ ಯಾವ ಪ್ರಾಜೆಕ್ಟ್ ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಾಜೆಕ್ಟ್ 17A ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಹಡಗಿನ ವಿಶೇಷತೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಹಡಗನ್ನ ಎಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ GRSC ಕೋಲ್ಕತ್ತಾ. ಸೊ ಕೋಲ್ಕತ್ತಾದಲ್ಲಿ ಬರ್ತಕ್ಕಂಥ GRSC ಅಲ್ಲಿ ಬಿಲ್ಡ್ ಮಾಡಿರ್ತಾರೆ. ಇದ್ರ ಬಗ್ಗೆ ನಾನು ಮುಂದೆ ಕೂಡ ಡಿಸ್ಕಸ್ ಮಾಡ್ತೇನೆ. ಸೊ ಹಾಗಿದ್ರೆ ಈ ಒಂದು ಶಿಪ್ ಅನ್ನ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು? ಕನ್ಸ್ಟ್ರಕ್ಷನ್ ಬೇರೆ, ಡಿಸೈನ್ ಬೇರೆ. ಡಿಸೈನ್ ಅಂದ್ರೆ ಅದನ್ನ ವಿನ್ಯಾಸಗೊಳಿಸಿರ್ತಕ್ಕಂಥವ್ರು ವಾರ್ಶಿಪ್ ಡಿಸೈನ್ ಬ್ಯೂರೋ ವತಿಯಿಂದ ಸೊ ಈ ಒಂದು ಹಡಗನ್ನ ವಿನ್ಯಾಸಗೊಳಿಸಲಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಯಾಕೆ ಈ ಒಂದು ಹೆಸರನ್ನ ಇಟ್ಟಿದ್ದಾರೆ ಅಂದ್ರೆ ಹಿಮಗಿರಿ ಅಂತ ಏನಕ್ಕೆ ಹೆಸರನ್ನ ಇಟ್ಟಿದ್ದಾರೆ? ಇದಕ್ಕೊಂದು ರೀಸನ್ ಇರುತ್ತೆ. ಆ ರೀಸನ್ ಏನು ಅಂದ್ರೆ ಇಟ್ ಈಸ್ ರೀಇನ್ಕಾರ್ನೇಷನ್ ಆಫ್ ದಿ ಅರ್ಸ್ಟ್ ವೈಲ್ INS ಹಿಮಗಿರಿ. ಅಂದ್ರೆ ಹಿಂದೆ ಕೂಡ ಒಂದು ಇಂಡಿಯನ್ ನೇವಲ್ ಶಿಪ್ ಹಿಮಗಿರಿ ಅಂತ ಮುಂಚೆನೆ ಇತ್ತು. ಸೊ ಬಟ್ ಅದು ಯಾವ ಕ್ಲಾಸ್ಗೆ ಸೇರಿತ್ತು ಅಂದ್ರೆ ಅದು ಲಿಯಾಂಡರ್ ಕ್ಲಾಸ್ಗೆ ಸೇರಿರ್ತಕ್ಕಂಥದ್ದು. ಬಟ್ ಅದನ್ನ 2015ರಲ್ಲಿ ಡಿಕಮಿಷನ್ ಮಾಡ್ತಾರೆ. ಡಿಕಮಿಷನ್ ಅಂದ್ರೆ ಅದನ್ನ ನಿವೃತ್ತಿಗೊಳಿಸ್ತಾರೆ. ಸೊ 2005ರಲ್ಲಿ ಒಂದು ಲಿಯಾಂಡರ್ ಕ್ಲಾಸ್ ಅಂತಕ್ಕಂಥ ಒಂದು ಹಡಗಿತ್ತು. ಆ ಹಡಗಿಗೂ ಕೂಡ ಹಿಮಗಿರಿ ಅಂತ ಕರೀತಾ ಇದ್ರು. ಸೊ ಇದರ ರೀಇನ್ಕಾರ್ನೇಷನ್ ಅಂದ್ರೆ ಪುನರ್ಜನ್ಮ ಅಂತ ನಾವೇನ್ ಹೇಳ್ತೇವೆ. ಸೊ ಇದೇ ಹೆಸರನ್ನ ಮತ್ತೆ ಇಟ್ಟು 17A ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಹಿಮಗಿರಿ ಇಂಡಿಯನ್ ನೇವಲ್ ಶಿಪ್ ಅನ್ನ ಮತ್ತೆ ಈಗ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರ ಫೀಚರ್ಸ್ ಏನು ಅಥವಾ ಇದರ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಆಂಟಿ ಏರ್, ಆಂಟಿ ಸರ್ಫೇಸ್ ಅಂಡ್ ಆಂಟಿ ಸಬ್ಮೆರೈನ್ ವಾರ್ಫೇರ್ ಆಗಿರುತ್ತೆ. ಅಂದ್ರೆ ವಾಯು ಅಂದ್ರೆ ಗಾಳಿಯಿಂದ ಬರ್ತಕ್ಕಂಥ ಥ್ರೆಟ್ಸ್ ಅನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು, ಮೇಲ್ಮೈಯಿಂದ ಬರ್ತಕ್ಕಂಥ ಥ್ರೆಟ್ಸ್ ಆಗಿರ್ಬೋದು, ಇವನ್ ಅಂಡರ್ ವಾಟರ್ ಜಲಾಂತರ್ಗಾಮಿಯಿಂದ ಬರ್ತಕ್ಕಂಥ ಒಂದು ಅಟ್ಯಾಕ್ಸ್ ಏನಿರುತ್ತೆ ಅದರ ವಿರುದ್ಧ ಒಂದು ಅದನ್ನ ಡಿಸ್ಟ್ರಾಯ್ ಮಾಡ್ತಕ್ಕಂಥ ಅಥವಾ ಅದರ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಯುದ್ಧಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ನೇವಲ್ ಶಿಪ್ ಇದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ವೆಪನ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೂಪರ್ ಸಾನಿಕ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಇರುತ್ತೆ. ಅಂದ್ರೆ ಸೂಪರ್ ಸಾನಿಕ್ ಮೇಲ್ಮೈಯಿಂದ ಮೇಲ್ಮೈಗೆ ಹಾರ್ತಕ್ಕಂಥ ಕ್ಷಿಪಣಿಗಳು ಇದರ ಒಳಗಡೆ ಇರುತ್ತೆ. ಮೀಡಿಯಂ ರೇಂಜ್ ಸರ್ಫೇಸ್ ಏರ್ ಮಿಸೈಲ್ಸ್ ಇರುತ್ತೆ. ಅಂದ್ರೆ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ವಾಯುವಿಗೆ ಹಾರ್ತಕ್ಕಂಥ ಕ್ಷಿಪಣಿಗಳಿರುತ್ತೆ. 76 ಮಿಲಿಮೀಟರ್ ಮೇನ್ ಗನ್ ಇರುತ್ತೆ. 76 mm ಇರ್ತಕ್ಕಂಥ ಮುಖ್ಯವಾದ ಒಂದು ಗನ್ ಇರುತ್ತೆ. 30 ಮಿಲಿಮೀಟರ್ ಮತ್ತೆ 12.7 ಮಿಲಿಮೀಟರ್ ಇರ್ತಕ್ಕಂಥ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ಕೂಡ ಇರುತ್ತೆ. ಸೊ 30 ಮಿಲಿಮೀಟರ್ ನಿಂದ 12.7 ಮಿಲಿಮೀಟರ್ ಇರ್ತಕ್ಕಂಥ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ಅನ್ನ ಕೂಡ ಸೊ ಈ ಒಂದು ನೇವಲ್ ಶಿಪ್ ನಲ್ಲಿ ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಇದರಲ್ಲಿ ವಾಟ್ ಆರ್ ದಿ ಮೆಟೀರಿಯಲ್ ಅಂದ್ರೆ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ವಸ್ತುಗಳೇನಿರ್ತವೆ 75% ಇಂಡಿಜಿನಸ್ ಆಗಿರುತ್ತೆ, ಸ್ಥಳೀಯವಾಗಿ ಉತ್ಪತ್ತಿ ಆಗಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಸೊ ಈ ಒಂದು ವಸ್ತುಗಳನ್ನ 200 MSMEಗಳು ಡೆವಲಪ್ ಮಾಡಿರ್ತವೆ. ಸೊ ಮೀಡಿಯಂ, ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಏನಿರ್ತವೆ ಸರಿಸುಮಾರು 200 MSMEಗಳಿಂದ ಡೆವಲಪ್ ಆಗಿರ್ತಕ್ಕಂಥ 75% ವಸ್ತುಗಳು ನಮ್ಮ ಭಾರತ ದೇಶಕ್ಕೆ ಸ್ಥಳೀಯವಾಗಿರ್ತವೆ. ಸೊ ಅದ್ರ ಜೊತೆಗೆ ಇದು 4,000ದಿಂದ 10,000ದವರೆಗೆ ಒಂದು ಜಾಬ್ಸ್ಗಳನ್ನು ಅಂದ್ರೆ 4,000 ಡೈರೆಕ್ಟ್ ಜಾಬ್ಸ್ಗಳಾಗಿರ್ಬೋದು ಮತ್ತೆ 10,000 ಇಂಡೈರೆಕ್ಟ್ ಜಾಬ್ಸ್ ಅನ್ನ ನೀಡಿರ್ತಕ್ಕಂಥ ಒಂದು ಹಡಗಿನ ವ್ಯವಸ್ಥೆ ಆಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ 17A ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ ಸೊ ಇದು ನಮ್ಮ ಭಾರತ ದೇಶದಲ್ಲಿ ಈ ಇಂಡಿಜಿನಸ್ ವಾರ್ಶಿಪ್ ಡಿಸೈನ್ ಅಂದ್ರೆ ಸ್ಥಳೀಯವಾಗಿ ಒಂದು ಯುದ್ಧ ನೌಕೆಗಳನ್ನ ತಯಾರಿ ಮಾಡಲಿಕ್ಕೆ ಒಂದು ಬಿಗ್ಗೆಸ್ಟ್ ಲೀಪ್ ಆಗಿ ನಾವು ಪ್ರಾಜೆಕ್ಟ್ 17A ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಸ್ಟೆಲ್ತ್, ಫೈರ್ ಪವರ್ ಮತ್ತೆ ಆಟೋಮೇಷನ್ ಎಲ್ಲವೂ ಕೂಡ ಕಂಬೈನ್ ಆಗಿರುತ್ತೆ. ಸ್ಟೆಲ್ತ್ ಅಂದ್ರೆ ಎನಿಮಿ ಕಂಟ್ರಿ ರೆಡಾರ್ಸ್ ಇದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನ ನಾವು ಸ್ಟೆಲ್ತ್ ಅಂತ ಕರಿತೇವೆ. ಫೈರ್ ಪವರ್ ಅಂದ್ರೆ ಹೆಚ್ಚಿನ ಅಟ್ಯಾಕ್ ಅನ್ನ ಮಾಡಬಹುದಾಗಿರ್ತಕ್ಕಂಥ ಸಿಸ್ಟಮ್ ಆಗಿರುತ್ತೆ. ಅಂಡ್ ಆಟೋಮೇಷನ್ ಇರುತ್ತೆ. ಅಂದ್ರೆ ಬಹುಶಃ ಇಲ್ಲಿ ಅನ್ಮ್ಯಾನ್ಡ್ ರೀತಿಯಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಜಂಪ್ ಅಥವಾ ಲೀಪ್ ಆಫ್ ಇಂಡಿಯಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಪ್ರಾಜೆಕ್ಟ್ 17A ಅಂತ ನಾವು ನಾಮಕರಣ ಮಾಡಿರ್ತೇವೆ. ಸೊ ಇದಕ್ಕಿಂತ ಮುಂಚೆ ಇದ್ದಿದ್ದನ್ನ ನಾವು ಪ್ರಾಜೆಕ್ಟ್ 17 ಅಂತ ಹೇಳ್ತಾ ಇದ್ವಿ. ಪ್ರಾಜೆಕ್ಟ್ 17 ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿವಾಲಿಕ್ ಕ್ಲಾಸ್ ಅಂತ ಹೇಳ್ತೇವೆ. ಇದರ ಮುಂದೆ
ಮುಂದುವರೆದ ಭಾಗವಾಗಿ ಪ್ರಾಜೆಕ್ಟ್ 17A ಅಂತ ಹೇಳ್ತೇವೆ. ಪ್ರಾಜೆಕ್ಟ್ 17A ಅನ್ನ ನಾವು ನೀಲಗಿರಿ ಕ್ಲಾಸ್ ಅಂತ ಹೇಳ್ತೇವೆ. ಸೊ ಈ ಒಂದು ನೀಲಗಿರಿ ಕ್ಲಾಸ್ ಅಲ್ಲಿ ಬರ್ತಕ್ಕಂಥ ಶಿಪ್ಗಳನ್ನ ಯಾರು ಬಿಲ್ಡ್ ಮಾಡ್ತಾರೆ ಅಂದ್ರೆ 4 ಶಿಪ್ಗಳನ್ನ ಮೊಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನ ವತಿಯಿಂದ ಅದನ್ನ ಬಿಲ್ಡ್ ಮಾಡಲಾಗುತ್ತೆ. ಇನ್ನು 3 ಶಿಪ್ಗಳನ್ನ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ವತಿಯಿಂದ ಬಿಲ್ಡ್ ಮಾಡಲಾಗುತ್ತೆ. ಹಾಗಿದ್ರೆ ಪ್ರಾಜೆಕ್ಟ್ 17A ವತಿಯಿಂದ ಡೆವಲಪ್ ಆಗ್ತಾ ಇರ್ತಕ್ಕಂಥ ಟೋಟಲ್ ಇಂಡಿಯನ್ ನೇವಲ್ ಶಿಪ್ಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 7 ಇರುತ್ತೆ. 7 ಅಲ್ಲಿ 4 MDL ನಿಂದ 3 ಮತ್ತೆ GRSC ಇಂದ ಬಿಲ್ಡ್ ಮಾಡ್ತಾ ಇರ್ತಕ್ಕಂಥ ನೇವಲ್ ಶಿಪ್ಸ್ ಆಗಿರುತ್ತೆ. ಸೊ ಟೋಟಲ್ ಬಂದು 7 ಅಡ್ವಾನ್ಸ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಡಿಸೈನ್ ಮಾಡ್ತಕ್ಕಂಥ ಏಜೆನ್ಸಿ ವಾರ್ಶಿಪ್ ಡಿಸೈನ್ ಬ್ಯೂರೋ ಇಂಡಿಯನ್ ನೇವಿ ಅಂದ್ರೆ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ಭಾರತೀಯ ನೌಕಾಪಡೆಯಿಂದ ಈ ಎಲ್ಲಾ 7 ಹಡಗುಗಳನ್ನ ವಿನ್ಯಾಸ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಎಲ್ಲಾ 7 ಹಡಗುಗಳ ಹೆಸರುಗಳು ಏನು ಅಂದ್ರೆ INS ನೀಲಗಿರಿ, ಹಿಮಗಿರಿ, ಉದಯಗಿರಿ, ದುನಗಿರಿ, ತಾರಾಗಿರಿ, ವಿಂಧ್ಯಾಗಿರಿ ಮತ್ತೆ ಮಹೇಂದ್ರಗಿರಿ ಅಂತಕ್ಕಂಥದ್ದು. ಸೊ ಈ ಒಂದು ಹಡಗುಗಳಿಗೆ ಕೊಟ್ಟಿರ್ತಕ್ಕಂಥ ನಾಮಕರಣವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ಸ್ವಾತಂತ್ರ್ಯ ಹೋರಾಟಗಾರನ 86ನೇ ಹುತಾತ್ಮ ದಿನವನ್ನು 31ನೇ ಜುಲೈ 2025 ಸ್ಮರಿಸಲಾಗಿದೆ. ವಿಚ್ ಫ್ರೀಡಮ್ ಫೈಟರ್ಸ್ 86th ಮಾರ್ಟಿರ್ಡಮ್ ಡೇ ವಾಸ್ ಕಮಾಮರೇಟೆಡ್ ಆನ್ 31st July 2025. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಧಮ್ ಸಿಂಗ್ ರವರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನಲ್ಲಿ ನಾವು ಉಧಮ್ ಸಿಂಗ್ ರವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನು ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟಕ್ಕೆ ಅಥವಾ ಇವರ ವ್ಯಕ್ತಿತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ 31 ಜುಲೈ 2025 86ನೇ ಮಾರ್ಟಿರ್ಡಮ್ ಜನ್ಮ ವಾರ್ಷಿಕೋತ್ಸವ ಅಲ್ಲ, ಅದು ಮಾರ್ಟಿರ್ಡಮ್ ಅಂದ್ರೆ ಅವರ ಹುತಾತ್ಮ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇವರೊಬ್ರು ರೆವಲ್ಯೂಷನರಿ ಅಥವಾ ಕ್ರಾಂತಿಕಾರಿ ಆಗಿರ್ತಾರೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 26ನೇ ಡಿಸೆಂಬರ್ 1899. ಸೊ ಪಂಜಾಬ್ನ ಸುನಾಮ್ ಅಂತಕ್ಕಂಥ ಒಂದು ಪ್ಲೇಸ್ ನಲ್ಲಿ ಇವರ ಜನನ ಆಗುತ್ತೆ. ಸೊ ಅದಾದ್ಮೇಲೆ ಈ ವಾಸ್ ಅ ಮೆಂಬರ್ ಆಫ್ ಗದರ್ ಪಾರ್ಟಿ. ಸೊ ಗದರ್ ಪಾರ್ಟಿ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಅದ್ರ ಜೊತೆಗೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಏನಿರುತ್ತೆ, ಸೊ ಇವೆರಡರ ಸದಸ್ಯರಾಗಿರ್ತಾರೆ. ಹಾಗಿದ್ರೆ ಇವರು ಯಾವ ಕಾರಣಕ್ಕಾಗಿ ಹೆಚ್ಚಾಗಿ ನಮ್ಮಲ್ಲಿ ನೆನಪಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇವರು ಮೈಕಲ್ ಓ ಡಯರ್ ಅನ್ನ ಅಸಾಸಿನೇಟ್ ಮಾಡ್ಲಿಕ್ಕೆ, ಅವರನ್ನ ಸಾಯಿಸ್ಲಿಕ್ಕೆ ಲಂಡನ್ಗೆ ಹೋಗ್ತಾರೆ. ಯಾವಾಗ ಅಂದ್ರೆ 13 ಮಾರ್ಚ್ 1940 ಇವರು ಮೈಕಲ್ ಓ ಡಯರ್ ಅನ್ನ ಹತ್ಯೆ ಮಾಡಲಿಕ್ಕೆ ಅವರು ಲಂಡನ್ಗೆ ಹೋಗ್ತಾರೆ. ಸೊ ಏನಕ್ಕೆ ಈ ಮೈಕಲ್ ಓ ಡಯರ್ ಅನ್ನ ಅವರು ಹತ್ಯೆ ಮಾಡ್ತಾರೆ ಅಂದ್ರೆ, ಬಿಕಾಸ್ ಜಲಿಯನ್ ವಾಲಾಬಾಗ್ ಮಸಕ್ಕರ್ ಏನಿರುತ್ತೆ ಅಂದ್ರೆ 1919 ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಿರುತ್ತೆ, ಸೊ ಇದರ ಪ್ರತೀಕಾರವಾಗಿ ಅವರು 1940 ಮಾರ್ಚ್ 13 ಲಂಡನ್ಗೆ ಹೋಗಿ ಮೈಕಲ್ ಓ ಡಯರ್ ಅನ್ನ ಹತ್ಯೆ ಮಾಡಿದ್ದಕ್ಕಾಗಿ ಸೊ ಅವರನ್ನ ನಾವು ಇಂದಿಗೂ ಕೂಡ ನೆನಪಿಸ್ಕೊಳ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಅವರನ್ನ 31 ಜುಲೈ 1940 ಅವರನ್ನ ಎಕ್ಸಿಕ್ಯೂಷನ್ ಮಾಡ್ತಾರೆ. ಎಕ್ಸಿಕ್ಯೂಷನ್ ಇನ್ ದ ಸೆನ್ಸ್ ಅವರಿಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ. ಎಲ್ಲಿ ಅವರಿಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ ಅಂದ್ರೆ ಪೆಂಟಾನ್ ವಿಲ್ಲೆ ಪ್ರಿಸನ್ ಲಂಡನ್. ಸೊ ಲಂಡನ್ ನ ಪೆಂಟಾನ್ ವಿಲ್ಲೆ ಪ್ರಿಸನ್ ಅಥವಾ ಜೈಲಿನಲ್ಲಿ ಸೊ ಅವರನ್ನ ಗಲ್ಲಿಗೇರಿಸಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಇವರ ಒಂದು ನಿಧನದ ನಂತರ ಪೋಸ್ಟ್ ಥಾಮಸ್ಲಿ ಅಂದ್ರೆ ಮರಣೋತ್ತರ ಅಂತ ನಾವೇನ್ ಹೇಳ್ತೇವೆ. ಸೊ ಒಂದು ಉಧಮ್ ಸಿಂಗ್ ನಗರ್ ಡಿಸ್ಟ್ರಿಕ್ಟ್ ಅಂತ ನಾಮಕರಣ ಮಾಡ್ತಾರೆ. ಅಂದ್ರೆ ಒಂದು ಜಿಲ್ಲೆಗೆ ಇವರ ಹೆಸರನ್ನ ನಾಮಕರಣ ಮಾಡ್ತಾರೆ. ಸೊ ಯಾವ ಜಿಲ್ಲೆ ಅಂದ್ರೆ ಉತ್ತರಾಖಂಡದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಗೆ 1995 ಇವರ ಹೆಸರನ್ನ ನಾಮಕರಣ ಮಾಡಲಾಗಿರುತ್ತೆ. ಹಾಗಿದ್ರೆ ಇವರು ಸದಸ್ಯರಾಗಿರ್ತಕ್ಕಂಥ ಗದರ್ ಪಾರ್ಟಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಗದರ್ ಪಾರ್ಟಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 15 ಜುಲೈ 1913 ಇನ್ ಸ್ಯಾನ್ ಫ್ರಾನ್ಸಿಸ್ಕೋ USA. ಸೊ USA ದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 15ನೇ ಜುಲೈ 1913 ಈ ಗದರ್ ಪಕ್ಷವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಸಂಸ್ಥಾಪಕರು ಯಾರು, ಫೌಂಡರ್ಸ್ ಯಾರು ಅಂತ ನಾವು ನೋಡೋದಾದ್ರೆ ಸೋಹನ್ ಸಿಂಗ್ ಬಾಕ್ನಾ, ದೆನ್ ಲಾಲಾ ಹರ್ದಯಾಲ್, ದೆನ್ ಕರ್ತಾರ್ ಸಿಂಗ್ ಸರ್ಬಾ ಮತ್ತೆ ಬರ್ಕತ್ ಉಲ್ಲಾ, ಇವರೆಲ್ಲ ಕೂಡ ಸೊ ಈ ಒಂದು ಗದರ್ ಪಕ್ಷವನ್ನ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಫೌಂಡರ್ಸ್ ಆಗಿರ್ತಾರೆ. ಸೊ ಇದರ ಐಡಿಯಾಲಜಿ ಏನಿತ್ತು ಅಂದ್ರೆ, ಯಾವ ಸಿದ್ಧಾಂತದ ಮೇಲೆಗೆ ಇದನ್ನ ಸ್ಥಾಪನೆ ಮಾಡಿದರು ಅಂತ ನಾವು ನೋಡೋದಾದ್ರೆ ಇಂಡಿಯನ್ ನ್ಯಾಷನಲಿಸಂ, ಸೆಕ್ಯುಲರಿಸಂ ಮತ್ತೆ ಆರ್ಮ್ಡ್ ರೆವಲ್ಯೂಷನ್ ಅಂದ್ರೆ ಭಾರತೀಯ ರಾಷ್ಟ್ರೀಯತೆ,
ಜಾತ್ಯತೀತತೆ ಮತ್ತು ಸಶಸ್ತ್ರ ಕ್ರಾಂತಿಯ ಒಂದು ಸಿದ್ಧಾಂತದ ಮೇಲೆ ಈ ಗದರ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನು ನಾವು ಯುಗಾಂತರ ಆಶ್ರಮ ಫ್ರಾನ್ಸಿಸ್ಕೋದಲ್ಲಿ ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಯುಗಾಂತರ ಆಶ್ರಮದಲ್ಲಿ ಇದರ ಪ್ರಧಾನ ಕಚೇರಿಯನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್, ಇದರ ಉದ್ದೇಶ ಏನಿತ್ತು ಅಂತ ನಾವು ನೋಡೋದಾದ್ರೆ ಓವರ್ ಥ್ರೋ ಬ್ರಿಟಿಷ್ ರೂಲ್ ಥ್ರೂ ಆರ್ಮ್ಡ್ ರೆಬೆಲಿಯನ್ ಅಂದ್ರೆ ಅಹಿಂಸಾ ಮಾರ್ಗ ಆಗಲ್ಲ, ಸಶಸ್ತ್ರ ದಂಗೆಗಳ ಮೂಲಕ ಬ್ರಿಟಿಷರ ಆಡಳಿತವನ್ನ ನಾವು ತೆಗೆದುಹಾಕಬೇಕು ಅಂತಕ್ಕಂಥದ್ದು ಇವರ ಮೊದಲ ಉದ್ದೇಶವಾಗಿರುತ್ತೆ. ಯುನೈಟ್ ಇಂಡಿಯನ್ಸ್ ಅಕ್ರಾಸ್ ಕ್ಯಾಸ್ಟ್ ಅಂಡ್ ರಿಲಿಜಿಯನ್, ನಿಮ್ದು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಎಲ್ಲರೂ ಕೂಡ ಎಲ್ಲಾ ಭಾರತೀಯರನ್ನ ಒಗ್ಗೂಡಿಸಬೇಕು ಅಂತಕ್ಕಂಥದ್ದು ಇವರ ಎರಡನೇ ಉದ್ದೇಶವಾಗಿರುತ್ತೆ. ಪ್ರಮೋಟ್ ಈಕ್ವಾಲಿಟಿ, ಸೆಕ್ಯುಲರಿಸಮ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಸಮಾನತೆ, ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯಗಳನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇವರ ಮೂರನೇ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಗದರ್ ಪಕ್ಷದ ಅಡಿಯಲ್ಲಿ ಅವರು ಏನೇನು ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳನ್ನ ಮಾಡಿದ್ರು ಅಂತ ನಾವು ನೋಡೋದಾದ್ರೆ ದೇ ಪಬ್ಲಿಷ್ಡ್ ಅ ನ್ಯೂಸ್ ಪೇಪರ್, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗದರ್ ನ್ಯೂಸ್ ಪೇಪರ್ ಅಂತ ಹೇಳ್ತೇವೆ. ಇದನ್ನ ಉರ್ದು ಮತ್ತೆ ಉರ್ದು ಮತ್ತೆ ಗುರುಮುಖಿ ಭಾಷೆಗಳಲ್ಲಿ ಇವರು ಗದರ್ ಪತ್ರಿಕೆಯನ್ನ ಪ್ರಕಟಣೆ ಮಾಡಲಾಗಿರುತ್ತೆ. ಅದರ ಜೊತೆಗೆ ಅಟೆಂಪ್ಟೆಡ್ ಗದರ್ ಮ್ಯೂಟಿನಿ ವಿತ್ ಜರ್ಮನ್ ಸಪೋರ್ಟ್ ಡ್ಯೂರಿಂಗ್ ವರ್ಲ್ಡ್ ವಾರ್ I ಅಂದ್ರೆ ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ನ ಬೆಂಬಲವನ್ನ ತೆಗೆದುಕೊಂಡು ಅವರು ಗದರ್ ದಂಗೆಗೆ ಪ್ರಯತ್ನವನ್ನ ಮಾಡಿರ್ತಾರೆ. ಇದು 1915ರಲ್ಲಿ ವರ್ಲ್ಡ್ ವಾರ್ I ಟೈಮಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಅದರ ಜೊತೆಗೆ ದೇ ವರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಕೋಮಘಟ್ಟ ಮಾರು ಇನ್ಸಿಡೆಂಟ್ ಅಂಡ್ ಹಿಂದೂ ಜರ್ಮನ್ ಕಾನ್ಸ್ಪಿರೆನ್ಸಿ ಅಂದ್ರೆ ಕೋಮಘಟ್ಟ ಮಾರು ಒಂದು ಘಟನೆ ಏನಿರುತ್ತೆ ಮತ್ತೆ ಅದ್ರ ಜೊತೆಗೆ ಹಿಂದೂ ಜರ್ಮನ್ ಪಿತೂರಿಯಲ್ಲೂ ಕೂಡ ಸೊ ಈ ಒಂದು ಗದರ್ ಪಕ್ಷ ಅಂತಕ್ಕಂಥದ್ದು ಪಾರ್ಟಿಸಿಪೇಟ್ ಮಾಡಿರುತ್ತೆ. ಅದ್ರ ಜೊತೆಗೆ ಫೇಸ್ಡ್ ಸಿವಿಯರ್ ಕ್ರ್ಯಾಕ್ ಡೌನ್ಸ್, 42 ಎಕ್ಸಿಕ್ಯೂಟೆಡ್ ಇನ್ ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಅಂದ್ರೆ ಲಾಹೋರ್ ಪಿತೂರಿ ಪ್ರಕರಣದಲ್ಲಿ 42 ಜನರನ್ನ ಗಲ್ಲಿಗೇರಿಸಲಾಗಿರುತ್ತೆ. ಸೊ ಇದು ಈ ಪಕ್ಷದ 42 ಜನರನ್ನ ಗಲ್ಲಿಗೇರಿಸಲಾಗಿರುತ್ತೆ. ಇನ್ನೊಂದು HSRA, ಇದನ್ನ ನಾವು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಸೊ ಇವರು ಇದರ ಕೂಡ ಸದಸ್ಯರು ಕೂಡ ಆಗಿರ್ತಾರೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಫಸ್ಟ್ ಇದರ ಸ್ಥಾಪನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇದನ್ನ 1924ರಲ್ಲಿ 1924ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದೊಂದು ರೀಆರ್ಗನೈಸ್ಡ್ ಅಂದ್ರೆ ಮರು ಸಂಘಟನೆಯ ಆ ಒಂದು ಘಟಕವಾಗಿರುತ್ತೆ. ಆಸ್ HSRA ಇನ್ 1928 ಅಟ್ ಫಿರೋಜ್ ಶಾ ಕೋಟ್ಲಾ, ಡೆಲ್ಲಿ ಅಂದ್ರೆ 1928ರಲ್ಲಿ ದೆಹಲಿಯ ಫಿರೋಜ್ ಶಾ ಕೋಟ್ಲಾದಲ್ಲಿ ಇದನ್ನ HSRA ಆಗಿ ಮರು ಸಂಘಟನೆ ಮಾಡಲಾಗಿರುತ್ತೆ. ಇವರ ಐಡಿಯಾಲಜಿ ಅಂದ್ರೆ ಇವರ ಸಿದ್ಧಾಂತ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ರೆವಲ್ಯೂಷನರಿ ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಅಂಡ್ ಆರ್ಮ್ಡ್ ರೆಸಿಸ್ಟೆನ್ಸ್ ಅಂದ್ರೆ ಕ್ರಾಂತಿಕಾರಿ, ಅದಾದ್ಮೇಲೆ ಸಮಾಜವಾದ ಮತ್ತೆ ಜಾತ್ಯತೀತ ಮತ್ತೆ ಸಶಸ್ತ್ರ ಪ್ರತಿರೋಧ. ಇವರು ಕೂಡ ಅಹಿಂಸಾ ಮಾರ್ಗವನ್ನ ಚೂಸ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದರ ಸಂಸ್ಥಾಪಕರು ಯಾರು ಅಂದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕ್ ಉಲ್ಲಾ ಖಾನ್, ಅದಾದ್ಮೇಲೆ ಸಚೀಂದ್ರ ನಾಥ್ ಸನ್ಯಾಲ್, ಭಗತ್ ಸಿಂಗ್ ಮತ್ತೆ ಚಂದ್ರಶೇಖರ್ ಆಜಾದ್ ಇವರೆಲ್ಲ ಕೂಡ ಸೊ ಇದರ ಸಂಸ್ಥಾಪಕ ಸದಸ್ಯರಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಏನಿತ್ತು ಅಂತ ನಾವು ನೋಡೋದಾದ್ರೆ ಎಸ್ಟಾಬ್ಲಿಷ್ ಅ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂದ್ರೆ ಸಮಾಜವಾದಿ ಗಣರಾಜ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಬಾಲಿಷ್ ಎಕ್ಸ್ಪ್ಲಾಯ್ಟೇಷನ್ ಅಂಡ್ ಪ್ರಮೋಟ್ ಯೂನಿವರ್ಸಲ್ ಸಫ್ರೇಜ್ ಅಂದ್ರೆ ಶೋಷಣೆಯನ್ನ ರದ್ದು ಮಾಡ್ತಕ್ಕಂಥದ್ದು ಮತ್ತೆ ಸಾರ್ವತ್ರಿಕ ಮತದಾನದ ಹಕ್ಕನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇವರು ಎರಡನೇ ಉದ್ದೇಶವಾಗಿರುತ್ತೆ. ಅಂಡ್ ರಿಜೆಕ್ಟ್ ಗಾಂಧಿಯನ್ ನಾನ್ ವೈಲೆನ್ಸ್ ಆಫ್ಟರ್ ಚೌರಿ ಚೌರಾ ಇನ್ಸಿಡೆಂಟ್ ಅಂದ್ರೆ ಚೌರಿ ಚೌರಾ ಘಟನೆ ನಡೆದ ನಂತರ ಮಹಾತ್ಮ ಗಾಂಧಿಯವರ ಅಹಿಂಸಾ ನಿಲುವೇನಿತ್ತು ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಕೂಡ ಇವರ ಮೂರನೇ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇವ್ರು ಮಾಡಿರ್ತಕ್ಕಂಥ ಪ್ರಮುಖವಾದ ಆಕ್ಷನ್ಸ್ ಅಥವಾ ಕ್ರಮಗಳೇನು ಅಂತ ನಾವು ನೋಡೋದಾದ್ರೆ ಕಾಕೋರಿ ಟ್ರೈನ್ ರಾಬರಿ ಟು ಫಂಡ್ ರೆವಲ್ಯೂಷನ್ ಅಂದ್ರೆ ಅವರ ಕ್ರಾಂತಿಗೆ ಬೇಕಾಗಿರ್ತಕ್ಕಂಥ ಹಣಕ್ಕಾಗಿ ಇವರು ಒಂದು ಕಾಕೋರಿ ರೈಲು ದರೋಡೆಯನ್ನ ಮಾಡ್ತಾರೆ. 1925ರಲ್ಲಿ ಕಾಕೋರಿ ರೈಲು ದರೋಡೆಯನ್ನ ಇವರು ಮಾಡ್ತಾರೆ. ಅದಾದ್ಮೇಲೆ ಅಸಾಸಿನೇಷನ್ ಆಫ್ JP ಸಾಂಡರ್ಸ್ in 1928 to avenge ಲಾಲ್ ಲಜಪತ ರಾಯ್. ಸೊ ಲಾಲ್ ಲಜಪತ ರಾಯ್ ಅವರ ಸಾವಿನ ವಿರುದ್ಧ ಸೇಡು ತೀರಿಸಿಕೊಳ್ಳಿಕ್ಕೆ
ಅವರು JP ಸೌಂಡರ್ಸ್ ಅನ್ನ ಹತ್ಯೆ ಮಾಡ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ 1928ರಲ್ಲಿ ಹತ್ಯೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಾಂಬಿಂಗ್ ಬೈ ಭಗತ್ ಸಿಂಗ್ ಅಂಡ್ ಬಟುಕೇಶ್ವರ್ ದತ್ತ. ಭಗತ್ ಸಿಂಗ್ ಮತ್ತೆ ಬಟುಕೇಶ್ವರ್ ದತ್ತ ಅವರಿಂದ ಕೇಂದ್ರ ವಿಧಾನಸಭೆಯ ಬಾಂಬ್ ದಾಳಿಯನ್ನ ಕೂಡ ಮಾಡಲಾಗುತ್ತೆ. ಸೊ ಇದನ್ನ 1929ರಲ್ಲಿ ಮಾಡಿರ್ತಕ್ಕಂಥ ದಾಳಿ ಆಗಿರುತ್ತೆ. ಹಂಗರ್ ಸ್ಟ್ರೈಕ್ಸ್ ಇನ್ ಜೈಲ್, ಮಾರ್ಟಿರ್ಡಮ್ ಆಫ್ ಜತಿನ್ ದಾಸ್ ಅಂದ್ರೆ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮತ್ತೆ ಜತಿನ್ ದಾಸ್ ಹುತಾತ್ಮತೆ. ಸೊ ಇವರ ಒಂದು ಚಟುವಟಿಕೆಗಳು ಅಥವಾ ಆಕ್ಟಿವಿಟೀಸ್ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಘಟನೆಗಳಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಬಾಲಗಂಗಾಧರ ತಿಲಕರ ಪುಣ್ಯತಿಥಿಯನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆನ್ ವಿಚ್ ಡೇಟ್ ಈಸ್ ದ ಡೆತ್ ಆನಿವರ್ಸರಿ ಆಫ್ ಬಾಲಗಂಗಾಧರ ತಿಲಕ್ ಅಬ್ಸರ್ವ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಸ್ಟ್ 1ನೇ ತಾರೀಕು ಇವರ ಡೆತ್ ಆನಿವರ್ಸರಿ ಅಥವಾ ಮರಣ ವಾರ್ಷಿಕೋತ್ಸವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ರವರ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಅವರ ಹುತಾತ್ಮ ದಿನವನ್ನ ನಾವು ಆಗಸ್ಟ್ 1ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇವರನ್ನ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅಂತ ಹೇಳ್ತೇವೆ. ಸೊ ಇವರಿಗೆ ಲೋಕಮಾನ್ಯ ಅಂತ ಏನು ಕರೀತಾ ಇದ್ರು, ಬೇರೆ ಬೇರೆ ಏನಂತ ಇವರನ್ನ ಕರೀತಾ ಇದ್ರು, ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಬೌಟ್ ಬಾಲಗಂಗಾಧರ್ ತಿಲಕ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ ಇವರನ್ನ ನಾವೇನಂತ ಕರಿತೀವಿ ಅಂದ್ರೆ ಲೋಕಮಾನ್ಯ ಅಂತ ಕರಿತೇವೆ. ಸೊ ಈ ವಾಸ್ ಒನ್ ಆಫ್ ಇಂಡಿಯಾಸ್ ಅರ್ಲಿಯೆಸ್ಟ್ ಅಂಡ್ ಫಿಯರ್ಸಿಯೆಸ್ಟ್ ವಾಯ್ಸಸ್ ಆಫ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಮೊದಲ ಮತ್ತು ಅತ್ಯಂತ ಉಗ್ರ ಧ್ವನಿಯನ್ನ ಎತ್ತಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನಾವು ಇವರನ್ನ ಹೇಳ್ಬೋದಾಗಿರುತ್ತೆ. ಸೊ ಇವರ ಫೇಮಸ್ ಸ್ಲೋಗನ್ ಯಾವ್ದಾಗಿತ್ತಂದ್ರೆ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಲ್ ಹ್ಯಾವ್ ಇಟ್. ಅಂದ್ರೆ ಸ್ವರಾಜ್ಯ ಅಂತಕ್ಕಂಥದ್ದು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ ಅಂತಕ್ಕಂಥದ್ದು. ಸೊ ಇವರು ಹೇಳಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಲೋಗನ್ ಆಗಿರುತ್ತೆ. ಸೊ ಇದು ಒಂದು ನಮ್ಮ ಭಾರತ ದೇಶದ ಹೃದಯ ಬಡಿತವಾಗಿ ಆ ಸಮಯದಲ್ಲಿ ಈ ಒಂದು ಘೋಷಣೆ ಅಂತಕ್ಕಂಥದ್ದು ಕನ್ವರ್ಟ್ ಆಗಿರುತ್ತೆ. ಹಾಗಿದ್ರೆ ಅವರ ಅರ್ಲಿ ಲೈಫ್ ಮತ್ತೆ ಎಜುಕೇಶನ್ ಅನ್ನ ನಾವು ನೋಡೋದಾದ್ರೆ ಸೊ ಈ ವಾಸ್ ಬಾರ್ನ್ ಆನ್ ಜುಲೈ 23rd 1856 1856 ಜುಲೈ 26ನೇ ತಾರೀಕು ರತ್ನಗಿರಿ ಮಹಾರಾಷ್ಟ್ರದಲ್ಲಿ ಸೊ ಇವರ ಜನನ ಆಗತ್ತೆ. ಸೊ ಇವರ ಎಜುಕೇಶನ್ ಅಥವಾ ಶಿಕ್ಷಣ ಅಂತಕ್ಕಂಥದ್ದು BA ಇನ್ ಮ್ಯಾಥಮೆಟಿಕ್ಸ್ ಡೆಕ್ಕನ್ ಕಾಲೇಜ್ ಪುಣೆದಲ್ಲಿ ಅವರು ಮ್ಯಾಥಮೆಟಿಕ್ಸ್ ಅಲ್ಲಿ BA ಮಾಡ್ತಾರೆ. LLB ಕೂಡ ಮಾಡ್ತಾರೆ. ಅದನ್ನ ಗೌರ್ಮೆಂಟ್ ಲಾ ಕಾಲೇಜ್ ಮುಂಬೈನಲ್ಲಿ ಅವರು LLB ಮಾಡ್ತಾರೆ. ಸೊ ಪ್ರೀವಿಯಸ್ಲಿ ನಮ್ಮ ಈ ಫ್ರೀಡಮ್ ಫೈಟರ್ಸ್ ಎಲ್ಲ ತುಂಬಾ ಎಜುಕೇಟೆಡ್ ಆಗಿರ್ತಾ ಇದ್ರು. ಅನ್ಫಾರ್ಚುನೇಟ್ಲಿ ಇವಾಗ ರೂಲ್ ಮಾಡ್ತಾ ಇರ್ತಕ್ಕಂಥ ನಮ್ಮ MPsಗಳು ಸೊ ಈ ರೀತಿ ಶಿಕ್ಷಣವನ್ನ ಹೊಂದದೇ ಇರತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿರುತ್ತೆ. ಸೊ ಇವರ ಪ್ರೊಫೆಷನ್ ಅಥವಾ ಇವರ ವೃತ್ತಿ ಏನು ಅಂದ್ರೆ ಟೀಚರ್ ಆಗಿ ಅವ್ರು ಕೆಲಸ ಮಾಡ್ತಾರೆ, ಜರ್ನಲಿಸ್ಟ್ ಆಗ್ತಾರೆ, ಲಾಯರ್ ಆಗ್ತಾರೆ, ಮತ್ತೆ ಸೋಷಿಯಲ್ ರಿಫಾರ್ಮರ್ ಆಗಿ ಕೂಡ ಸೊ ಅವರು ತಮ್ಮ ಸೇವೆಯನ್ನ ಸಲ್ಲಿಸಿರ್ತಾರೆ. ಹಾಗಿದ್ರೆ ಅವರ ಐಡಿಯಾಲಜಿಕಲ್ ಕಾಂಟ್ರಿಬ್ಯೂಷನ್ಸ್ ಅಂದ್ರೆ ಸೈದ್ಧಾಂತಿಕ ಕೊಡುಗೆಗಳೇನು ಅಂತ ನಾವು ನೋಡೋದಾದ್ರೆ ಫಸ್ಟ್ ಲೀಡರ್ ಟು ಡಿಮ್ಯಾಂಡ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಫ್ರಮ್ ಬ್ರಿಟಿಷ್ ರೂಲ್. ಸೊ ಬ್ರಿಟಿಷರ ಆಳ್ವಿಕೆಯಿಂದ ಸಂಪೂರ್ಣ ಸ್ವತಂತ್ರವನ್ನ ಬೇಡಿಕೆ ಇಟ್ಟಿರ್ತಕ್ಕಂಥ ಅಥವಾ ಒತ್ತಾಯ ಮಾಡಿರ್ತಕ್ಕಂಥ ಮೊದಲ ನಾಯಕರಾಗಿ ಇವರನ್ನ ನಾವು ಸ್ಮರಿಸಬಹುದಾಗಿರುತ್ತೆ. ಸೊ ಇವರ ಕಲ್ಚರಲ್ ನ್ಯಾಷನಲಿಸಮ್ ಅಥವಾ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನ ನಾವು ನೋಡೋದಾದ್ರೆ ರಿವೈವ್ಡ್ ಗಣೇಶ ಉತ್ಸವ ಅಂಡ್ ಶಿವಾಜಿ ಜಯಂತಿ ಟು ಯುನೈಟ್ ಪೀಪಲ್ ಅಕ್ರಾಸ್ ಕ್ಯಾಸ್ಟ್ ಅಂಡ್ ಕ್ರೀಡ್. ಅಂದ್ರೆ ಯಾವುದೇ ಜಾತಿ ಅಥವಾ ಧರ್ಮ ಇರ್ಬೋದು ಆ ಎಲ್ಲವನ್ನ ಮೀರಿ ಜನರನ್ನ ಒಂದುಗಡೆ ಒಕ್ಕೂಡಿಸ್ಲಿಕ್ಕೆ ಇವರು ಗಣೇಶ ಉತ್ಸವ ಮತ್ತು ಶಿವಾಜಿ ಜಯಂತಿಯನ್ನ ಪುನರುಜ್ಜೀವನಗೊಳಿಸಿರ್ತಕ್ಕಂಥ ಖ್ಯಾತಿ ಕೂಡ ಇವರಿಗೆ ಹೋಗುತ್ತೆ. ಸೊ ಅದಾದ್ಮೇಲೆ ಈ ಅಪೋಸ್ಡ್ ಅನ್ಟಚಬಿಲಿಟಿ ಅಂದ್ರೆ ಈ ಒಂದು ಅಸ್ಪೃಶ್ಯತೆಯನ್ನ ಅವರು ಸಾರಾಸಗಟಾಗಿ ವಿರೋಧ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಅವರೊಂದು ಇನ್ನೊಂದು ಫೇಮಸ್ ಕೋಟ್ ಅನ್ನ ಕೊಡ್ತಾರೆ. ಇನ್ನೊಂದು ಅತ್ಯಂತ ಪ್ರಸಿದ್ಧವಾದ ಒಂದು ಘೋಷಣೆ ಏನು ಅಂದ್ರೆ ಇಫ್ ಗಾಡ್ ಅಕ್ಸೆಪ್ಟ್ಸ್ ಅನ್ಟಚಬಿಲಿಟಿ ಐ ಡು ನಾಟ್ ಅಕ್ಸೆಪ್ಟ್ ಸಚ್ ಗಾಡ್. ಸೊ ವೆರಿ ವೆರಿ ನೀಟ್. ಸೊ ದೇವರು ಅಸ್ಪೃಶ್ಯತೆಯನ್ನ ಸ್ವೀಕರಿಸಿದರೆ ನಾನು ಅಂತಹ ದೇವರನ್ನ ಸ್ವೀಕರಿಸುವುದಿಲ್ಲ ಎಂಬ ಹೇಳಿಕೆಯನ್ನ ಕೂಡ ಸೊ ಇವರು ನೀಡಿರ್ತಾರೆ. ಸೊ ಅದಾದ್ಮೇಲೆ ಇವರು co-founded Deccan Education Society to promote Indian led education. ಅಂದ್ರೆ ಭಾರತೀಯ ನೇತೃತ್ವದ ಶಿಕ್ಷಣವನ್ನ ಉತ್ತೇಜನ ಮಾಡಲಿಕ್ಕೆ ಇವರು ಡೆಕ್ಕನ್ ಶಿಕ್ಷಣ ಸೊಸೈಟಿಯನ್ನ ಕೂಡ ಸಹ ಸ್ಥಾಪನೆ ಮಾಡ್ತಾರೆ. ಸೊ ಈ ರೀತಿಯಿಂದ ಇವರು ಶಿಕ್ಷಣ ತಜ್ಞರು ಕೂಡ ಆಗಿರ್ತಾರೆ. ಅದ್ರ ಜೊತೆಗೆ ಇವರು ನ್ಯೂಸ್ ಪೇಪರ್ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಪತ್ರಿಕೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಒಂದನ್ನ ಕೇಸರಿ ಅಂತ ಕರಿತೇವೆ. ಕೇಸರಿ ಅಂತಕ್ಕಂಥದ್ದು ಮರಾಠಿ ಭಾಷೆಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಪತ್ರಿಕೆ ಆಗಿರುತ್ತೆ. ಇನ್ನೊಂದನ್ನ ಮರಾಠ
ಅಂತ ಕರಿತೇವೆ, ಇದು ಇಂಗ್ಲಿಷ್ ಭಾಷೆಯಲ್ಲಿರುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಕೇಸರಿ ಅಂತಕ್ಕಂಥದ್ದು ಮರಾಠಿಯಲ್ಲಿ, ಮರಾಠ ಅಂತಕ್ಕಂಥದ್ದು ಆಕ್ಚುಲಿ ಇಂಗ್ಲಿಷಲ್ಲಿ ಇರ್ತಕ್ಕಂಥ 2 ಪತ್ರಿಕೆಗಳನ್ನ ಇವರು ಬಿಡುಗಡೆ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಇವರು ಬರೆದಿರ್ತಕ್ಕಂಥ ಪುಸ್ತಕ ಏನು ಅಂದ್ರೆ ಗೀತಾ ರಹಸ್ಯ ಅಂತಕ್ಕಂಥ ಒಂದು ಪುಸ್ತಕವನ್ನ ಬರೀತಾರೆ. ಏನಿದು ಗೀತಾ ರಹಸ್ಯ ಅಂದ್ರೆ ಫಿಲಾಸಫಿಕಲ್ ಇಂಟರ್ಪ್ರಿಟೇಷನ್ ಆಫ್ ದಿ ಭಗವದ್ಗೀತಾ. ಸೊ ಭಗವದ್ಗೀತೆಯ ತಾತ್ವಿಕ ವ್ಯಾಖ್ಯಾನವನ್ನ ಇವರು ಗೀತಾ ರಹಸ್ಯ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಬರೀತಾರೆ. ಇನ್ನೊಂದು ವಿವಾದಾತ್ಮಕವಾಗಿರ್ತಕ್ಕಂಥ ಇನ್ನೊಂದು ಪುಸ್ತಕವನ್ನ ಕೂಡ ಬರೀತಾರೆ. ಅದನ್ನ ಆರ್ಟಿಕ್ ಹೋಮ್ ಇನ್ ದಿ ವೇದಾಸ್ ಅಂತ ಬರೀತಾರೆ. ಅಂದ್ರೆ ದಿ ಆರ್ಟಿಕ್ ಹೋಮ್ ಇನ್ ದ ವೇದಾಸ್ ಅಂತಕ್ಕಂಥ ಇನ್ನೊಂದು ಪುಸ್ತಕವನ್ನ ಕೂಡ ಬರೀತಾರೆ. ಇಟ್ಸ್ ಅ ಕಾಂಟ್ರವರ್ಷಿಯಲ್ ಥಿಯರಿ ಲಿಂಕಿಂಗ್ ವೇದಿಕ್ ಆರಿಜಿನ್ ಟು ಆರ್ಕ್ಟಿಕ್. ಅಂದ್ರೆ ವೈದಿಕ ಮೂಲವನ್ನ ಆರ್ಕ್ಟಿಕ್ಗೆ ಸಂಬಂಧಪಡಿಸಿರ್ತಕ್ಕಂಥ ಒಂದು ವಿವಾದಾತ್ಮಕ ಸಿದ್ಧಾಂತವನ್ನ ಹೊಂದಿರತಕ್ಕಂಥ ಒಂದು ಪುಸ್ತಕವನ್ನ ಕೂಡ ಅವರು ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ಇವರ ಪೊಲಿಟಿಕಲ್ ಲೆಗೆಸಿ ಅಥವಾ ರಾಜಕೀಯ ಪರಂಪರೆ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ. ಯಾವಾಗ ಅಂದ್ರೆ 1890ಯಲ್ಲಿ 1890ರಲ್ಲಿ ಇವರು INCಗೆ ಸೇರ್ಕೊಳ್ತಾರೆ. ಲೆಟ್ ದಿ ಎಕ್ಸ್ಟ್ರೀಮಿಸ್ಟ್ ಫ್ಯಾಕ್ಷನ್ ವಿತ್ ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್. ಸೊ ಇವ್ರ ಮೂವರನ್ನ ಫೇಮಸ್ ಆಗಿ ನಾವು ಲಾಲ್ ಪಾಲ್ ಬಾಲ್ ಅಂತ ಹೇಳ್ತೇವೆ. ಸೊ ಲಾಲ್ ಬಾಲ್ ಪಾಲ್ ಇವರು ತ್ರಿವಳಿ. ಸೊ ಇವರು ಮೂವರು ಸೇರ್ಕೊಂಡು 1990ರಲ್ಲಿ ಇವರು INCಗೆ ಸೇರ್ಕೊಳ್ತಾರೆ. INCಗೆ ಸೇರ್ಕೊಂಡು ಲಾಲ ಲಜಪತ್ ರಾಯ್ ಮತ್ತು ಬಿಪಿನ್ ಚಂದ್ರ ಪಾಲ್ ಅವರೊಂದಿಗೆ ತೀವ್ರವಾದಿ ಬಣವನ್ನ ಅವರು ಮುನ್ನಡೆಸಿರ್ತಕ್ಕಂಥದ್ದು ನಮ್ಮ ಇತಿಹಾಸವಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಫೌಂಡೆಡ್ ಇಂಡಿಯನ್ ಹೋಮ್ ರೂಲ್ ಲೀಗ್ ಇನ್ 1916 ಇನ್ಸ್ಪೈರಿಂಗ್ ಮಾಸ್ ಪಾರ್ಟಿಸಿಪೇಷನ್. ಅಂದ್ರೆ 1916ರಲ್ಲಿ ಇಂಡಿಯನ್ ಹೋಮ್ ರೂಲ್ ಲೀಗ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಇದು ಸಾಮೂಹಿಕ ಭಾಗವಹಿಸುವಿಕೆಯನ್ನ ಪ್ರೇರೇಪಿಸಿರ್ತಕ್ಕಂಥ ಒಂದು ಇಂಡಿಯನ್ ಹೋಮ್ ರೂಲ್ ಲೀಗ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಲಕ್ನೋ ಪ್ಯಾಕ್ಟ್ ಅಥವಾ ಲಕ್ನೋ ಒಪ್ಪಂದ ಅಡ್ವೊಕೇಟೆಡ್ ಹಿಂದೂ ಮುಸ್ಲಿಂ ಯೂನಿಟಿ ಅಲಾಂಗ್ ಸೈಡ್ ಲೀಡರ್ಸ್ ಲೈಕ್ ಜಿನ್ನಾ. ಸೊ ಜಿನ್ನಾರ್ ಅಂತಹ ನಾಯಕರೊಂದಿಗೆ ಹಿಂದೂ ಮುಸ್ಲಿಮರ ಏಕತೆಯನ್ನ ಕೂಡ ಪ್ರತಿಪಾದಿಸ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ನೋ ಒಪ್ಪಂದ 1916ರಲ್ಲಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇವರ ಡೆತ್ ಮತ್ತೆ ಲಿಗಸಿಯನ್ನ ನಾವು ನೋಡೋದಾದ್ರೆ ಆಗಸ್ಟ್ 1, 1920ರಲ್ಲಿ ಮುಂಬೈನಲ್ಲಿ ಅವರ ಡೆತ್ ಆಗುತ್ತೆ. ಸೊ ಗಾಂಧಿ ಅವರು ಇವರನ್ನ ಏನಂತ ಕರೀತಾ ಇದ್ರು ಅಂದ್ರೆ ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ, ಅಂದ್ರೆ ಆಧುನಿಕ ಭಾರತದ ಸೃಷ್ಟಿಕರ್ತ ಎಂದು ಇವರನ್ನ ಮಹಾತ್ಮ ಗಾಂಧಿ ಅವರು ಕರೀತಾ ಇದ್ರು. ನೆಹರು ಅವರು ಇವರನ್ನ ಏನಂತ ಕರೀತಾ ಇದ್ರು ಅಂದ್ರೆ ದ ಫಾದರ್ ಆಫ್ ಇಂಡಿಯನ್ ರೆವಲ್ಯೂಷನ್, ಅಂದ್ರೆ ಭಾರತೀಯ ಕ್ರಾಂತಿಯ ಪಿತಾಮಹ ಎಂದು ನೆಹರೂರವರು ಇವರನ್ನ ಶ್ಲಾಘನೆ ಮಾಡ್ತಾ ಇದ್ರು. ಸೊ ವಿತ್ ದಿಸ್ ವಿ ಕಮ್ ಟು ದ ಲಾಸ್ಟ್ ಆರ್ಟಿಕಲ್. ವರ್ಲ್ಡ್ ಲಂಗ್ ಕ್ಯಾನ್ಸರ್ ಡೇ ಅಥವಾ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನ 2025. ಸೊ ಈ ಒಂದು ದಿನವನ್ನ ಆಗಸ್ಟ್ 1ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಲಂಗ್ ಕ್ಯಾನ್ಸರ್ ಬರಲಿಕ್ಕೆ ಪ್ರಮುಖವಾದ ಕಾರಣಗಳು ಸ್ಮೋಕಿಂಗ್, ಅಂದ್ರೆ ಈ ಧೂಮಪಾನ ಮಾಡ್ತಕ್ಕಂಥದ್ದು, ಅಂಡ್ ನಾನ್ ಸ್ಮೋಕರ್ಸ್ ಅಂದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಕೂಡ ಏನಿರುತ್ತೆ ಅಂದ್ರೆ ಧೂಮಪಾನ ಮಾಡಿದವರ ಪಕ್ಕದಲ್ಲಿದ್ದಾಗ ಅವ್ರು ಬಿಡುಗಡೆ ಮಾಡ್ತಕ್ಕಂಥ ಒಂದು ಹೊಗೆ ಏನಿರುತ್ತೆ ಅದನ್ನ ಇನ್ಹೇಲ್ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಒಂದು ಲಂಗ್ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂದ್ರೆ ನಗರ ಪ್ರದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಡೆಲ್ಲಿ, ಬೆಂಗಳೂರು ಈ ರೀತಿಯ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಈ PM 2.5 ಸೂಕ್ಷ್ಮ ಕಣಗಳು 2.5 ಏನಿರುತ್ತೆ ಅದು ನಮ್ಮ ಶ್ವಾಸಕೋಶಕ್ಕೆ ಸುಲಭವಾಗಿ ಎಂಟರ್ ಆಗುತ್ತೆ. ಸೊ ಇವೆಲ್ಲ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಆಸ್ಬೆಸ್ಟೋಸ್, ಡೀಸೆಲ್ ಎಕ್ಸಾಸ್ಟ್, ರೆಡಾನ್ ಗ್ಯಾಸ್ ಮತ್ತೆ ಸಿಲಿಕಾ ಡಸ್ಟ್ ಇವೆಲ್ಲ ಕೂಡ, ಈ ರೆಡಾನ್ ಗ್ಯಾಸ್ ಅಂತಕ್ಕಂಥದ್ದು ಭೂಮಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ರೇಡಿಯೋ ಆಕ್ಟಿವ್ ಚೇಂಜ್ ಆಗಿರುತ್ತೆ. ಇವೆಲ್ಲ ಕೂಡ ಲಂಗ್ ಕ್ಯಾನ್ಸರ್ಗೆ ಕಾರಣವಾಗಿರ್ತಕ್ಕಂಥ ವಸ್ತುಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 928. ಸೊ ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಭಾರತವು ತನ್ನ GDPಯ ಎಷ್ಟು ಶೇಕಡವನ್ನ ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕೆಂದು ಶಿಫಾರಸು ಮಾಡಿದೆ. ಸೊ ಅದು ಮೊದಲನೇ ಪ್ರಶ್ನೆ ಆಗಿರುತ್ತೆ. ಎರಡನೇ ಪ್ರಶ್ನೆ, ಈ ಕೆರಿಬಿಯನ್ ನಲ್ಲಿ ಇತ್ತೀಚೆಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಹಾವು ಮರುಪತ್ತೆ ಆಗಿರುತ್ತೆ. ಅಂದ್ರೆ ಅದು ಮುಂಚೆ ಕೂಡ ಇತ್ತು, ಆಲ್ಮೋಸ್ಟ್ ಒಂದು 2 decades ಇಂದ ಅದು ಕಾಣಿಸ್ತಿರ್ಲಿಲ್ಲ, ಮತ್ತೆ ಇದು ಪತ್ತೆ ಆಗಿದೆ. ಆ ಒಂದು ಸ್ಮಾಲೆಸ್ಟ್ ಸ್ನೇಕ್ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ವಿತ್ ದಿಸ್, ಸೊ ಆಲ್ ದಿ ಅಪ್ಡೇಟ್ಸ್ ಆಫ್ ದ ಡೇ ಆರ್ ಕಂಪ್ಲೀಟ್. So once again I'll meet you tomorrow with tomorrow's updates. Till then, keep reading, take care of yourselves. Thank you.